ಸಬ್ಕಾನ್ಷಿಯಸ್ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ನಾವು, ಮತ್ತು ಅದಕ್ಕೊಂದು ಅಗಾಧವಾದ ಶಕ್ತಿ ಇದೆ ಅಂತ ಕೂಡ ಎಲ್ರಿಗೂ ಗೊತ್ತು ಅಥವಾ ಎಲ್ಲರೂ ತಿಳ್ಕೊಂಡಿದ್ದೀವಿ. ಬಟ್ ಹೇಗೆ ಅದು? ಶ್ರೀಮಂತರು ಮಾತ್ರ ಶ್ರೀಮಂತರಾಗ್ತಾರೆ, ಬಡವರೇ ಉಳಿತಾರೆ, ಅನಾರೋಗ್ಯ ನನಗೆ ಬರುತ್ತೆ, ನಮ್ಮದೇ ಜಗಳ ಆಗುತ್ತೆ. ಇಟ್ಸ್ ಆಲ್ ಇಸ್ ಅ ಸಬ್ಕಾನ್ಷಿಯಸ್ ಮೈಂಡ್ ಪ್ಯಾಟರ್ನ್ ಸರ್. ಯಾರು ಮದುವೆ ಆಗಿಲ್ಲ ಅಂತ ಬಂದವ್ರು ಮದುವೆ ಆಗಿದ್ದಾರೆ ಸರ್, ಯಾರು ಬಿಸ್ನೆಸ್ ಅಲ್ಲಿ ದುಡ್ಡಿಲ್ಲ ಅಂದ್ರೆ ದುಡ್ಡು ಮಾಡ್ಕೊಂಡಿದ್ದಾರೆ ಸರ್. ಸರ್ ಸಬ್ಕಾನ್ಷಿಯಸ್ ಮೈಂಡ್ 2 ಟೈಮ್ ಮಾತ್ರ ಕೆಲಸ ಮಾಡ್ತಾರೆ. ಆಡಿಯನ್ಸ್ ಹೇಳ್ಬಿಡೋಣ ಸರ್. ಓ ನನ್ನ ಒಳ ಮನಸ್ಸೇ, ಓ ನನ್ನ ಅಂತರ್ ಮನಸ್ಸೇ, ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ವೆರಿ ನೈಸ್ ಚಾಕ್ಲೇಟ್, ಯು ಆರ್ ಎಂಜಾಯಿಂಗ್ ದ ಚಾಕ್ಲೇಟ್. ಎಸ್ ಬಾಯ್ ತೆಗೆದು ನೀವು ಸಂಪೂರ್ಣವಾಗಿ ಆ ಚಾಕ್ಲೇಟ್ನ ತಿಂತಾ ಇದ್ದೀರಾ. ಎಸ್ ಯು ಆರ್ ಈಟಿಂಗ್ ದ ಚಾಕ್ಲೇಟ್. ಸರ್ ನೀವು ಒಂದು ಬೈಟ್ ಚಾಕ್ಲೇಟ್ ಹಾಗೆ ಪ್ರಯೋಗ ಮಾಡಿ ಸರ್. ಎಷ್ಟು ಸ್ವೀಟ್ ಇದೆ ಅವ್ರ ಲೈವಲ್ಲಿ ನೀವು ನೋಡ್ತಾ ಹೋಗಿ. ಆ್ಯಂಡ್ ಯು ಆರ್ ಎಂಜಾಯಿಂಗ್ ದ ಚಾಕ್ಲೇಟ್. ಇನ್ನೂ ಟೇಸ್ಟ್ ಅನಿಸ್ತಾ ಇದೆ. ಯು ಆರ್ ಲವಿಂಗ್ ದ ಚಾಕ್ಲೇಟ್. ಈ ಕೈಯಲ್ಲಿ ಯಾವುದೋ ಒಂದು ಶಕ್ತಿ ಇಲ್ಲ. ಇಸ್ ಟೋಟಲಿ ಯಾವ ಸಂವೇದನೆ ಇಲ್ಲ, ನೋವಿಲ್ಲ. ಇಸ್ ಟೋಟಲಿ ಡಿಟ್ಯಾಚ್ಡ್, ಟೋಟಲಿ ಡಿಟ್ಯಾಚ್ಡ್, ಟೋಟಲಿ ಡಿಟ್ಯಾಚ್ಡ್. ಎಸ್ ಇಟ್ ಇಸ್ ಟೋಟಲಿ ಡಿಟ್ಯಾಚ್ಡ್. ಬಡ್ಗೇರ್ ಋತುಂಜಯ. ಸೊ ದಿಸ್ ಈಸ್ ಅ ಸ್ಟೇಟ್ ಕಾಲ್ಡ್ ಹೈಬರ್ನೇಟ್ ಸ್ಟೇಟ್ ಸರ್. ಇದಕ್ಕೆ ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ ಸರ್. ಎಸ್ 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 ಇಟ್ಸ್ ಕಲ್ಲಿಗೆ, ಅದು ಕಲ್ಲಾಗಿದೆ, ಅದು ಕಲ್ಲಾಗಿದೆ. ಎಸ್ ಯು ಮೇ ಲೀವ್, ಯು ಮೇ ಲೀವ್ ಸಬ್ ಕಾನ್ಷಿಯಸ್ ಮೈಂಡ್ ಸರ್. ಎಸ್ ಯು ಮೇ ಲೀವ್, ಯು ಮೇ ಲೀವ್. ಎಸ್ ಇಟ್ಸ್ ಅ ಕನ್. ಹೊಡಿಲಿಲ್ಲ ಅದು. ಈಗ ನೋಡಿ ಸಿ ಓಕೆ, ಆಡಿಯನ್ಸ್ ನೋಡ್ಬೋದು, ಬೌನ್ಸ್ ಆಗಿ ಬರ್ತಾ ಇದೆ ಸರ್. ಕಲ್ಲಾಗಿದೆ ಸರ್ ಈಗಿದು. ದಿಸ್ ಈಸ್ ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್. ಕ್ಯಾನ್ ವಿ ಕಾಲ್ ಯುವರ್ ಕ್ಯಾಮ್ರಾಮ್ಯಾನ್ ಸರ್? ಯಾ, ಇಲ್ಲಿ ಮುಂದೆ ಬಂದು ಹೋಗಿರಿ. ಹಾಂ ಹೋಗಿರಿ, ಬಿಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಕರ್ಜಗಿಮಠ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಗಳೇ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹ್ಯಾಪಿ ಮಾರ್ನಿಂಗ್. ಥ್ಯಾಂಕ್ ಯು. ಸ್ನೇಹಿತರೆ, ಇವರು ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಮನಸಾಕ್ಷಿ ಫೌಂಡೇಶನ್ನ ಕಳೆದ 16 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಬಸವ ಪಿರಮಿಡ್ ಆಶ್ರಮ ಇದನ್ನು ಒಂದು ಗೋಕಾಕದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಬೇಸಿಕಲಿ ಅಂದರೆ, ಒಬ್ಬ ಸ್ಪಿರಿಚುವಲ್ ಗುರು ಆಗಿ, ಒಬ್ಬ ನ್ಯೂ ಏಜ್ ಸ್ಪಿರಿಚುವಲ್ ಕೋಚ್ ಆಗಿ ಅವರು ಸಾಕಷ್ಟು ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಅದರಲ್ಲಿ ಪವರ್ ಆಫ್ ಥರ್ಡ್ ಐ ಅದನ್ನು ಆ್ಯಕ್ಟಿವೇಶನ್ ಮಾಡೋದಿರ್ಬೋದು, ಪವರ್ ಆಫ್ ಸಬ್ಕಾನ್ಷಿಯಸ್ನ ಯೂಸ್ ಮಾಡೋದಿರ್ಬೋದು, ಇದೆಲ್ಲವನ್ನು ಕೂಡ ಕಲಿಸ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ನಾವು 2 ಎಪಿಸೋಡ್ ಮಾಡಿದ್ದೀವಿ. ಆಸಕ್ತರು ದಯವಿಟ್ಟು ಗಮನಿಸಿ. ವಿಶೇಷವಾಗಿ ಥರ್ಡ್ ಐ ಅನ್ನೋದು ನಾವು ಏನು ಅಂದ್ಕೊಂಡಿದ್ದೀವಿ ಅದು ಒಂದು ಪುರಾಣದ ಕಟ್ಟುಕಥೆ ಅಂತ, ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಿ ಹೇಗೆ ಮಕ್ಕಳದನ್ನು ತೋರಿಸಿದ್ದಾರೆ ಅನ್ನೋದನ್ನು ಕೂಡ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಅಲ್ಲಿ ಆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ಗಳೆಲ್ಲ ಇರ್ತವೆ. ಮತ್ತು ಲೈಫ್ ಸ್ಕಿಲ್ಗಳನ್ನ ಕಲಿಸುವಂಥದ್ದು, ವರ್ಕ್ಶಾಪ್ಗಳು ಮಾಡುವಂಥದ್ದು, DMIT ಒಂದು ಟೆಸ್ಟ್, ಅದ್ರ ಬಗ್ಗೆ ಕೂಡ ಎಪಿಸೋಡ್ ಮಾಡಿದ್ವಿ. ಅದನ್ನು ಕೂಡ ನೋಡಿ ಅಂತ ಕೇಳ್ತಾ, ಇವತ್ತಿನ ಎಪಿಸೋಡ್ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಅಂದರೆ ಸಬ್ಕಾನ್ಷಿಯಸ್ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ನಾವು, ಮತ್ತು ಅದಕ್ಕೊಂದು ಅಗಾಧವಾದ ಶಕ್ತಿ ಇದೆ ಅಂತ ಕೂಡ ಎಲ್ರಿಗೂ ಗೊತ್ತು ಅಥವಾ ಎಲ್ಲರೂ ತಿಳ್ಕೊಂಡಿದ್ದೀವಿ. ಬಟ್ ಹೇಗೆ ಅದು, ಮತ್ತು ಅದನ್ನು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸೊ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ? ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತದೆ ಸರ್ ತಮ್ಮ ವೇದಿಕೆಗೆ ಬಂದು. ಸಾಕಷ್ಟು ಜನಕ್ಕೆ ರಿಸಲ್ಟ್ ಸಿಗ್ತಾ ಇದೆ ಸರ್. ಬಟ್ ಸರ್ ಎಲ್ಲರೂ ಪ್ರತಿ ಬಾರಿ ನಾವು ಮಕ್ಳಿಗಾಯ್ತು ನಮ್ಗೆ ಹೇಳ್ತಿದ್ರು ಮನಸ್ಸು ಮಾಡು ಅಂತ ಹೇಳ್ತಾರೆ ಸರ್. ನೋಡಿ, ಮನಸ್ಸು ಮಾಡಿ ಎಲ್ಲ ಆಗುತ್ತೆ ಅಂತಾರಲ್ಲ, ಕರೆಕ್ಟಾ? ಮನಸ್ಸಿದ್ದಲ್ಲಿ ಮಾರ್ಗ. ಹಾಗಾದ್ರೆ ಏನು ಬರೀ ಹೇಳ್ತೀವಿ ಸರ್ ನಾವೆಲ್ಲ ತೇರಿ, ಮನಸ್ಸು ಮಾಡಬೇಕು, ಮನಸ್ಸು ಮಾಡ್ರೆ ಹಿಮಾಲಯ ಹತ್ತೀವಿ ಸರ್. ಅವ್ರು ಮನಸ್ಸು ಮಾಡ್ರೆ ಅಂತ ಹಿಮಾಲಯ ಹತ್ತೋ ನಾವು ಇಲ್ಲೇ ಕೂತಿದ್ವಿ ಸರ್ ಹೇಳ್ಕೊಂಡು ಎಲ್ಲರೂ. ಸೊ ಹಾಗಾದರೆ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಸರ್, ಇವತ್ತು ಹೋಲ್ ವರ್ಲ್ಡಲ್ಲಿ ಡಾಕ್ಟರ್ ಜೋಸೆಫ್ ಮರ್ಫಿ ಅಂಥೇಳಿ 1850 ಸೆಂಚುರಿ ಅವ್ರು ಸರ್ ಅವರು, ಹಿ ರೋಟ್ ಆನ್ ಬುಕ್ ಕಾಲ್ಡ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂಥೇಳಿ. ಆ ಬುಕ್ಕನ್ನು ಓದಿ ಇವತ್ತು ಲಕ್ಷಾಂತರ ಜನ ಕೋಚ್ಗಳು ರೆಡಿ ಆಗಿದ್ದಾರೆ, ಲಕ್ಷಾಂತರ ಜನ ಅದರಿಂದ ಕ್ಯೂರ್ ಆಗಿದ್ದಾರೆ ಸರ್. ಅಂದರೆ ನಮಗೆ ವಿ ಡೋಂಟ್ ನೋ ಸರ್. ನಮ್ಮ ಸರ್ ಏನಾಗಿದೆ ಅಂದರೆ, ಜಗತ್ತೆಲ್ಲ ಇವತ್ತು ಇಂಟರ್ನೆಟ್ಟಲ್ಲಿ ಮುಳುಗಿದ್ದಾರೆ ಸರ್. ಬಟ್ ನಾನು ಕಲಿಸೋ ವಿದ್ಯೆ ಇನ್ನರ್ ನೆಟ್ ಹೇಗೆ ಮುಳುಗೋದು ಅಂತ ಕಲಿಸ್ತಾ ಇದ್ದೀನಿ ಸರ್. ದಟ್ ಈಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಓಕೆ, ಆ ಇನ್ನರ್ ನೆಟ್ ಹೋಗೋದೇ ಸಬ್ಕಾನ್ಷಿಯಸ್ ಸರ್. ವಿ ಡೋಂಟ್ ನೋ ಹೌ ಟು ಗೋ. ಎಸ್ ಎಸ್ ಸರ್ ಈಗ ಪ್ಯಾಟ್ರನ್ಸ್ ಆಗಿಬಿಟ್ಟಿದೆ ಸರ್ ನಮಗೆಲ್ಲರಿಗೂ. ಶ್ರೀಮಂತರು ಮಾತ್ರ ಶ್ರೀಮಂತರಾಗ್ತಾರೆ, ಬಡವರೇ ಉಳಿತಾರೆ, ಅನಾರೋಗ್ಯ ನನಗೆ ಬರುತ್ತೆ, ನಮ್ಮದೇ ಜಗಳ ಆಗುತ್ತೆ. ಇಟ್ಸ್ ಆಲ್ ಇಸ್ ಅ ಸಬ್ಕಾನ್ಷಿಯಸ್ ಮೈಂಡ್ ಪ್ಯಾಟ್ರನ್ ಸರ್. ಇವತ್ತು ನನ್ನ ಹತ್ರ ಸರ್ 15-16 ವರ್ಷದ ಅನುಭವದಲ್ಲಿ ಹೇಳ್ತೇನೆ ಸರ್, ನಾನು ಲಕ್ಷಾಂತರ ಜನಕ್ಕೆ ಈ ಸಬ್ಕಾನ್ಷಿಯಸ್ ಮೈಂಡ್ ಪ್ಯಾಟ್ರನ್ಸನ್ನು ಚೇಂಜ್ ಮಾಡಿಕೊಟ್ಟಿದ್ದೀನಿ ಸರ್. ಓಕೆ, ಯಾರು ಮದುವೆ ಆಗಿಲ್ಲ ಅಂತ ಬಂದವ್ರು ಮದುವೆ ಆಗಿದ್ದಾರೆ ಸರ್, ಯಾರು ಬಿಸ್ನೆಸ್ಸಲ್ಲಿ ದುಡ್ಡಿಲ್ಲ ಅಂದ್ರೆ ದುಡ್ಡು ಮಾಡ್ಕೊಂಡಿದ್ದಾರೆ ಸರ್, ಯಾರು ಲೈಫ್ ಇನ್ನೇನು ಅನಾರೋಗ್ಯ ಆಯಿತು ಸತ್ತೇ ಹೋಗ್ತೀನಿ ಅನ್ನೋರು ಫಿನಿಕ್ಸ್ ಬರ್ತಾರೆ ಎದ್ದು ಬಂದಿರೋ ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ಯೂಸ್ ಮಾಡಿ ಸರ್. ನಂದಲ್ಲ, ಅವ್ರಿಗೆ ಅದನ್ನು ಕಲಿಸ್ಕೊಟ್ಟಿದ್ದೇನೆ ಸರ್, ಹೌ ಟು ಆಕ್ಟಿವೇಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್.
ಆ ಮನಸ್ಸು ಮಾಡಿದ್ಮೇಲೆ ಏನು ಮಾಡಬೇಕಂತೇಳಿ ನಾನು ಹೇಳ್ಕೊಡ್ತಾ ಇದ್ದೀನಿ ಸರ್. ವೆರಿ ನೈಸ್. ಸೊ ಈ ಒಂದು ಸಬ್ಕಾನ್ಷಿಯಸ್ ಮೈಂಡ್ನ ಯೂಸೇಜ್ ಬಗ್ಗೆ ಹೌದು. ನಾವು ಡೈರೆಕ್ಟಾಗಿ ಪ್ರಾಕ್ಟಿಕಲ್ ಮೂಲಕನೇ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೀವಿ. ಅದನ್ನು ಗುರುಗಳು ಮಲ್ಲಿಕಾರ್ಜುನ್ ಗುರುಜಿಯವರು ಮಾಡ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ಏನಂದರೆ ಎಲ್ಲರಿಗೂ ಕಾನ್ಷಿಯಸ್ ಮೈಂಡ್ ಇದೆ ಅಂದಮೇಲೆ ಎಲ್ರಿಗೂ ಸಬ್ ಕಾನ್ಷಿಯಸ್ ಮೈಂಡ್ ಇದ್ದೇ ಇರುತ್ತೆ ಹೌದು ಅಲ್ವಾ? ಮತ್ತು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಕೋಬೋದು. ಹೌದು ಹೌದು ಸರ್. ಓಕೆ, ಆದ್ದರಿಂದ ಕಲಿಯೋದು ಹೇಗೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಸೊ ಅದನ್ನು ಹೇಗೆ ಕಲಿಸ್ತೀರಾ ನೀವು? ಕಾನ್ಷಿಯಸ್ ಅನ್ನೋದು ನಾವು ನೀವು ಏನು ಮಾತಾಡ್ತಾ ಇದ್ವಿ ನೋಡ್ತಾ ಇದ್ರಿ ಫೀಲ್ ಇದೆ ಸರ್ 10% ಸರ್. ಸಬ್ ಕಾನ್ಷಿಯಸ್ ಮೈಂಡ್ ಇಸ್ 90%. ಅದು ಕಾಣಲ್ಲ. ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್ ನಿಮಗೆ. ಸರ್ ನೀವೆಲ್ಲ ಲ್ಯಾಪ್ಟಾಪ್ ಯೂಸ್ ಅಥವಾ ಕಂಪ್ಯೂಟರ್ ಸಿಸ್ಟಮ್ ಯೂಸ್ ಮಾಡ್ತೇವೆ. ಅದು ಆ್ಯಕ್ಟಿವ್ ಆಗಬೇಕಂದ್ರೆ ಅದು ಏನಪ್ಪ ಅಂದರೆ ಅದಕ್ಕೆ ಒಂದು ಸಾಫ್ಟ್ವೇರ್ ಹಾಕಿದಾಗ ಮಾತ್ರ ಅದು ಕೆಲಸ ಬರುತ್ತೆ. ಕರೆಕ್ಟ್. ಸೊ ನಮ್ಮ ಕಾನ್ಷಿಯಸ್ ಮೈಂಡ್ ಇಸ್ ಲೈಕ್ ಸಾಫ್ಟ್ವೇರ್ ಇದ್ದಂಗೆ. ಹಾಂ ಸರ್, ಇದು ಹಾರ್ಡ್ ಡಿಸ್ಕ್ ಇದ್ದಂಗೆ. ಓಕೆ. ಸಬ್ ಕಾನ್ಷಿಯಸ್ ಮೈಂಡ್ ಸಾಫ್ಟ್ವೇರ್ ಸರ್ ಹತ್ರದ್ದು. ಓಕೆ ಓಕೆ. ಸೊ ಸಿಸ್ಟಮ್ CPU-ಗೆ ನಾವು ಸಾಫ್ಟ್ವೇರ್ ಯಾವ್ದು ಹಾಕ್ಬೇಕು ಸರ್ಗೆ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು CPU ಸರ್. ಅದನ್ನು ಸಾಫ್ಟ್ವೇರ್ ಹಾಕಿದಾಗ ಮಾತ್ರ ಅದು ವರ್ಕ್ ಆಗುತ್ತೆ. ಬಟ್ ನಾವು ಇನ್ಬಿಲ್ಟ್ ಬೇರೆನೇ ಬೈ ಡಿಫಾಲ್ಟ್ ಮಾಡ್ಕೊಂಡು ಬೈ ಇಟ್ಕೊಂಡ್ಬಿಟ್ಟಿದ್ದೀವಿ. ಡಿಫಾಲ್ಟ್ ನಮ್ಮ ಹತ್ರ ಒಂದಷ್ಟು ಸಾಫ್ಟ್ವೇರ್ಗಳಿದೆ. ಹೌದು. ಒಂದಷ್ಟು ಕರಪ್ಟ್ ಆಗಿದೆ, ಒಂದಷ್ಟು ವೈರಸ್ಗಳಿದೆ ಅಲ್ವಾ? ಹೌದು ಸರ್. ಸೊ ಅದೆಲ್ಲ ಇದೆ. ಸೊ ಅದನ್ನು ಅಂದರೆ ಒಟ್ಟಿನಲ್ಲಿ ಸಾಫ್ಟ್ವೇರ್ ಹಾಕೋಕ್ಕೆ ಜಾಗ ಅಂತೂ ಇದೆ. ಮತ್ತು ಹೊಸ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು ಅದನ್ನು. ಹೌದು. ಸೊ ಅದನ್ನು ನೀವು ಕಲಿಸ್ಕೊಡ್ತೀರಾ? ಖಂಡಿತ. ಓಕೆ. ಈಗ ಅದನ್ನು ಡೆಮಾನ್ಸ್ಟ್ರೇಷನ್ ಹೇಗೆ ಮಾಡೋದು? ಸರ್ ಪ್ಲೀಸ್ ಇವತ್ತು ಯಾರು ಬೇಕಾದ್ರೆ ಕರೀರಿ ಸರ್. ನಾನು ಲಕ್ಷಾಂತರ ಜನಕ್ಕೆ ದೊಡ್ಡ ವೇದಿಕೆ ಮೇಲೆ ಸರ್ ನನ್ನ ಈ ಪ್ರೋಗ್ರಾಮ್ ನಾನು ಹೇಗೆ ಬಂದೆ ಅಂತ ನಿಮ್ಗೆ ಹೇಳ್ಬೇಕು ಸರ್ ಇದಕ್ಕೆ. ಎಸ್ ಎಸ್. ಸೊ ನಾನು ಟಿವಿನಲ್ಲಿ ಇದ್ದಾಗ ಹೀಗೂ ಉಂಟೆ ಪ್ರೋಗ್ರಾಮ್ದಲ್ಲಿ ಡಾಕ್ಟರ್ ರಾಮಚಂದ್ರ ಗುರೂಜಿಯವರು ಇದ್ರ ಬಗ್ಗೆ ಮಾಡ್ತಾ ಇದ್ರು ಸರ್. ಸೊ ನನಗೆ ಒಂಥರ ಅನಿಸಿ ಇಷ್ಟೆಲ್ಲ ಮಾಡರ್ನ್ ಮೆಡಿಕಲ್ ಸೈನ್ಸ್ ಮುಂದೋಗಿದೆ, ನಾವೆಲ್ಲ ಜರ್ನಲಿಸ್ಟ್ಗಳು ಇದನ್ನು ಹೆಂಗೆ ನಂಬೋದು ಸಾಧ್ಯ? ಸೊ ಅವ್ರ ಹತ್ರ ಹೋದಾಗ ನನಗೆ ಅವರ ಅನುಭವ ಮಾಡಿಸಿದಾಗ ಅವತ್ತು ಗೊತ್ತಾಯಿತು ನಮ್ಮ ಮನಸ್ಸಾಕ್ಷಿ ಅಂತಿದೆ. ನಮ್ಮ ಮನಸ್ಸಾಕ್ಷಿ ಹೇಳ್ರಿ ಏನು ಬೇಕಾದ್ರೆ ಕೆಲಸ ಆಗುತ್ತೆ ಅಂತ ಹೇಳಿ ಸರ್. ಸೊ ಅವತ್ತಿಂದ ವಿ ಸ್ಟಾರ್ಟೆಡ್ ದ ಸಬ್ ಕಾನ್ಷಿಯಸ್ ಮೈಂಡ್ ಟ್ರೈನಿಂಗ್. ಅವತ್ತು ಅವ್ರು ಏನು ಹೇಳಿದ್ರು ನಿಮ್ಗೆ? ಏನು ಅಂತದಕ್ಕೆ ನಿಮ್ಗೆ ಕನೆಕ್ಟ್ ಆಗಿದೆಯೇನು ನಿಮಗೆ? ಸರ್ ಆ್ಯಕ್ಚುಲಿ ಅವರು ಒಂದು ಪೇಷಂಟ್ ಬಂದಿತ್ತು, ಅವ್ರಿಗೆ ಈ ಮಂಡಿ ನೋವಿತ್ತು ಸರ್. ಆ ಮಂಡಿ ನೋವು ಆ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಹೀಲ್ ಮಾಡ್ಕೊಂಡಾದ್ಮೇಲೆ ಮಂಡಿ ನೋವು ಹೋಯಿತು. MRI ಸರ್ ಅವ್ರದ್ದು ಬಿಡಿ ಸರ್, ಗುರೂಜಿ ಅವ್ರದ್ದು ಎಕ್ಸಾಂಪಲ್ ಯಾರು ಇನ್ನೊಬ್ರದ್ದು ಬೇಡ. ನನ್ನ ಗುರೂಜಿಯವರೇ ನನಗೆಲ್ಲ ರಾಮಚಂದ್ರ ಗುರೂಜಿಯವರೇ ನನ್ನ ಮಾರ್ಗದರ್ಶಕ ಸರ್. ಇವತ್ತು ಅವ್ರು ನೆನೆಸ್ಕೊಂಡೆ ನಾನು ಈ ವೇದಿಕೆ ಮೇಲೆ ಕೂತಾ ಇದ್ದೀನಿ ಸರ್. ಅವ್ರು ಹೇಳಿದ್ರು ಗೌರಿ ಶಕ್ತಿ ಅವ್ರ ಹತ್ರ ಹೋಗು ಅಂತ ಹೇಳಿದ್ರು ಅವರೇ ಸರ್ ನನಗೆ. ಅವ್ರು ಹೇಳಿದ್ರು ಸ್ಟಾರ್ಟ್ ಆಲ್ ದ ಕೋರ್ಸಸ್ ನಾವು ಅಂತ ಹೇಳಿದ್ರು ಸರ್. ಅದಕ್ಕೆ ಐ ಟುಕ್ ದ ಪ್ಲಾಟ್ಫಾರ್ಮ್ ಸರ್. 2022 ನಾನು ನೇಪಾಳಿಂದ ಬರ್ತಾ ಇದೆ ಸರ್. ಎವ್ರಿ ಇಯರ್ ವಿ ಗೋ ಟು ಹಿಮಾಲಯ ಸಾಧನೆಸ್. ನೇಪಾಳಿಂದ ಬರಬೇಕಾದ್ರೆ ಫ್ಲೈಟಲ್ಲಿ ಸರ್ ನಂಗೆ ಸಡನ್ನಾಗಿ ಈ ಡಿಸ್ಕ್ ಬಲ್ಜ್ ಆಗ್ತದೆ ಸರ್. ಇಲ್ಲಿ ಬಲ್ಜ್ ಅನ್ಕೊಂಡ್ರೆ ಇಲ್ಲಿ ಪೇನ್ ಸ್ಟಾರ್ಟ್ ಆಯ್ತು ಸರ್ ನನಗೆ. ಈ ಎಂಥ ಪೇನ್ ಅಂದರೆ ಇನ್ನೇನು ಹೊಯ್ಕೋಬೇಕು ಅನ್ನೋಷ್ಟು ಪೇನ್ ಆಗ್ತಾಯಿತ್ತು ಸರ್ ನನಗೆ. ಯಾಕಂದ್ರೆ ನಿಮ್ಗೆ ಗೊತ್ತಿದ್ದು ನೋವು ಆದರೆ ಹೆಂಗೆ ತ್ರಾಸ ಆಗುತ್ತೆ ಅವ್ರಿಗೆ ಅನುಭವ ಸರ್. ಸೊ ಹೆಂಗೋ ನಾವು ಮುಂಬೈಗೆ ಬಂದ್ವಿ. ಮುಂಬೈ ಬಂದಮೇಲೆ ನಂಗೆ ಕಾರ್ನಲ್ಲಿ ಊರಿಗೆ ಕರ್ಕೊಂಬಂದ್ರು. ದ ಪೇನ್ ಕಿಲ್ಲರ್ ತೊಗೊಂಡಿದ್ದು, ಇಂಜೆಕ್ಷನ್ ಮಾಡ್ಕೊಂಡಿದ್ದೆ, ಎಲ್ಲ ಕೈಯೆಲ್ಲ ಜುಮ್ ಅಂತ ಆಯಿತು ಸರ್. ಗೋಕಾಕ್ ಬಂದೆ ಸರ್. ಬಂದಮೇಲೆ ಒಬ್ಬರು ಕನ್ಸಲ್ಟ್ ಮಾಡ್ತೀವಿ ಡಾಕ್ಟ್ರಿಗೆ, ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ. ಡಾಕ್ಟ್ರು ನನಗೆ ಏನು ಮಾಡಲಿಲ್ಲ, MRI ಹಾಕಿದ್ರು ಸರ್ ಒಳಗಡೆ. ಹಾಕಾದ್ಮೇಲೆ ರಿಪೋರ್ಟ್ ಆಗಿ 40 ಮಿನಿಟ್ಸ್ ಹೊರಗೆ ಬಂದ್ವಿ. ರಿಪೋರ್ಟ್ ಬಂತು. ನನ್ನ ಹೆಂಡತಿ ಮತ್ತು ನನ್ನ ತಮ್ಮನ ಕರೆದ್ರು. ನಿಮ್ಮ ಗಂಡನಿಗೆ ಇಮ್ಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕೀಗ, ಇಲ್ಲಾಂದರೆ ಅವ್ನಿಗೆ ಲಕ್ವ ಹೊಡಿತೆ ಅಂತ ಪ್ಯಾರಲೈಸ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದೆ ಸರ್. ಸ್ಟ್ರೇಟ್ ಹಿಂಗೆ ಹೇಳ್ಬಿಟ್ರು ಸರ್ ಅವರು. ನನ್ನ ಕಿವಿಗೆ ಬಿತ್ತು ಸರ್ ಅದು. ನಾನು 13 ವರ್ಷ 14 ವರ್ಷದಿಂದ ಬರೀ ಇದನ್ನು ಜನಕ್ಕೆ ನಾನು ಹೇಳ್ಕೊಡ್ತಾ ಇದ್ದೆ. ಅವತ್ತಿನ ದಿನ ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ಇನ್ನರ್ ವಾಯ್ಸ್ ನಾನು ಕೇಳಿದೆ ಸರ್. ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ಹೇಳ್ತು ದಿಸ್ ಇಸ್ ಟೈಮ್ ಟು ಶೋ ಟು ದ ವರ್ಲ್ಡ್ ಯು ಹ್ಯಾವ್ ದಟ್ ಪವರ್ ಅಂತ ಹೇಳಿ, ವಿದಿನ್ ದ ಪವರ್. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸರ್, ಆಲ್ ಪವರ್ ಈಸ್ ವಿದಿನ್ ಯು ಅಂತ ಹೇಳ್ತಾರೆ ಅದನ್ನು. ಅಂದರೆ ಇದನ್ನೇ ನಾವು ಪ್ರಾಕ್ಟಿಕಲ್ ಆಗಿ ಸರ್ ಐ ಡಿಡ್ 41 ಡೇಸ್ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೀಲಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸರ್. ಸಬ್ ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಮಾಡಿಕೊಂಡು ನನಗೆ ಆಲ್ರೆಡಿ ಎಲ್ಲ ನೋವು ಕರೆಕ್ಟ್ ಆಗಿದೆ, ನನಗೆ ಹೀಲ್ ಆಗಿದೆ ಅಂತೇಳಿ ನಾನು ಸೆಲ್ಫ್ ಫೀಲ್ ಮಾಡ್ಕೊಂಡು ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ನಾನು ಜರ್ನಿ ಮಾಡಿಕೊಂಡು 41 ಡೇಸ್ ಐ ಡಿಡ್ ಅ ಸಾಧನಾ. ಟುಡೇ ಐ ಆಮ್ ಇನ್ ಫ್ರಂಟ್ ಆಫ್ ಯು ಸರ್. ವಂಡರ್ಫುಲ್. ನೋ ಆಪ್ರೇಷನ್, ನೋ ಟ್ಯಾಬ್ಲೆಟ್ಸ್, ನಥಿಂಗ್ ಸರ್. ಡಾಕ್ಟ್ರಿಗೆ ತೋರಿಸಿದ್ರೆ ಆಮೇಲೆ ಹೇಳಿದ್ರಾ? ಡಾಕ್ಟರ್ ಕಡೆ ಹೋಗಲೇ ಇಲ್ಲ ಸರ್ ನಾನು. ಓಕೆ. ಈ ಮೋಸ್ಟ್ಲಿ ಎಪಿಸೋಡ್ ನೋಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಅನಿಸುತ್ತೆ. ಓಕೆ ಓಕೆ. ಅಂದರೆ ನನಗೆ ಅದು ಅಷ್ಟೇ ಹೇಳಿಲ್ಲ ಸರ್. ಅವ್ರು ಏನು ಹೇಳಿದ್ರು ಅಂತಂದರೆ ನೀನು ನಿಲ್ಲಕ್ಕಾಗಲ್ಲ, ಕೂಡೋಕ್ಕಾಗಲ್ಲ, ಕಾರ್ ಹೊಡೆಯೋಕ್ಕಾಗಲ್ಲ ಎಲ್ಲ ಹೇಳಿಬಿಟ್ಟಿದ್ರು ಸರ್. ಸೊ ಅದಕ್ಕೆ ನಮ್ಗೆ ಬೇಡಪ್ಪ ಅದು ಅಂತೇಳಿ. ಅಂದರೆ ನಮ್ಮ ಮನಸ್ಸಲ್ಲಿ ಶಕ್ತಿ ನಮ್ಗೆ ಒಳಗಿದೆ. ನೀವು ಮನೇಲಿ ಇದ್ದೇ ಮಾಡ್ಕೊಂಡ್ರಿ ಇದನ್ನೆಲ್ಲ? ಹೌದು ಸರ್, ಮನೆಯಲ್ಲಿ ಇದ್ದೇನೆ. ಥಿಯರಿ ಗೊತ್ತಿತ್ತಲ್ಲ ಸರ್ ನನಗೆ ಇದಕ್ಕೆ ರೀಚ್ ಆಗೋದು ಹೇಗೆ. ಈ ಸಬ್ ಕಾನ್ಷಿಯಸ್ ಮೈಂಡ್ ಸರ್, ಸಬ್ ಕಾನ್ಷಿಯಸ್ ಮೈಂಡ್ 2 ಟೈಮ್ ಮಾತ್ರ ಕೆಲಸ ಮಾಡ್ತಾವೆ. ಆಡಿಯನ್ಸ್ ಹೇಳ್ಬಿಡೋಣ ಸರ್. ಒಂದು ನಾವು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ, ಒಂದು ಬೆಳಗ್ಗೆ ಎದ್ದ ತಕ್ಷಣ ಸರ್. ಸರ್ ಇವತ್ತು ನಿಮ್ಮ ಎಪಿಸೋಡ್ ಬರಬೇಕಂದ್ರು ನಾನು ಗೌರಿ ಶಕ್ಕಿ ಸರ್ ಇವತ್ತು ಈ ಥರ ನನ್ನ ಮಾತುಗಳನ್ನ ಇನ್ಸ್ಪೈರ್ ಆಗ್ತಾರೆ ಅಂದ್ಕೊಂಡು ನಾನು ರೀಪ್ರೋಗ್ರಾಮ್ ಮಾಡ್ಕೊಂಡು ಬಂದೇ ಇಲ್ಲಿ ಕೂತಿದ್ದೀನಿ ಸರ್. ಓಕೆ ಓಕೆ ಓಕೆ. ಅಂದರೆ ಅಂದರೆ ಗೊತ್ತಾಯ್ತು. ನೀವು ಹೇಳಿದ್ರೆ ರಾತ್ರಿ ಮಲ್ಗೊಳಕ್ಕಿಂತ ಮುಂಚೆ ಮತ್ತು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ 2 ಟೈಮ್ ಸಬ್ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡುತ್ತೆ ಸರ್ ಪರ್ಫೆಕ್ಟಾಗಿ. ಓಕೆ. ಅಂದರೆ ಮಲ್ಕಕ್ಕಿಂತ ಮುಂಚೆ ಅಂತಂದ್ರೆ ಅರ್ಥ ಅಂದರೆ ನಿದ್ದೆ ಮಾಡೋಕ್ಕಿಂತ ಅಂದರೆ ನಮ್ಮದು ಬೀಟಾ ಆಲ್ಫಾ ಸ್ಟೇಟ್ ಅಂತ ಇದೆ ಸರ್. ಆ ಆಲ್ಫಾ ಸ್ಟೇಟ್ಗೆ ಹೋದಾಗ ಸಬ್ ಕಾನ್ಷಿಯಸ್ ಮೈಂಡಿಗೆ ಇನ್ಫಾರ್ಮೇಷನ್ ಕೊಟ್ಟು ಸರ್ ಒಂದು ಎಕ್ಸಾಂಪಲ್ ಸಬ್ ಕಾನ್ಷಿಯಸ್ ಹೆಂಗೆ ಕೆಲಸ ಮಾಡ್ತೀವಿ ಜನರಲಾಗಿ ಹೇಳ್ತಾರೆ, ನಾನು ಹೇಳ್ಬಿಡ್ತೀನಿ ಸರ್. ನಾಳೆ ನಾನು ಮೈಸೂರಿಗೆ ಹೊರಡೋದಿದೆ.
ಬೆಳಗ್ಗೆ ನಾನು ಅಲಾರಾಮ್ ಇಟ್ಕೊಳ್ಳಿಲ್ಲ ಅಂದರು ಸರ್, ಹೌದು. ಹ್ಞೂ, ನನ್ನ ಬಯಾಲಜಿಕಲ್ ಅಲಾರಾಮ್ ಸಬ್ಕಾನ್ಷಿಯಸ್ ಮೈಂಡ್ 4:15 ಅಂದರೆ ಎಬ್ಸಿರುತ್ತೆ ಸರ್. ಕರೆಕ್ಟ್. ಅಂದರೆ ನಾವು ಹಿಂದಿನ ರಾತ್ರಿ ಅಂದ್ಕೊಂಡು ಬೆಳಗ್ಗೆ ಹೋಗೋದಿದೆ ಅಂತೇಳಿ. ಹೌದು. ಸೊ ದಿಸ್ ಈಸ್ ಎಕ್ಸಾಂಪಲ್ಸ್. Yes. ಬಟ್ ಇವತ್ತು ಅವೆಲ್ಲ ಚೋಟ ಮೋಟ ಎಕ್ಸಾಂಪಲ್ ಬೇಡ ಸರ್. ವಿಲ್ ಮೇಕ್ ಸಮ್ ಬಿಗ್ ಎಕ್ಸಾಂಪಲ್ ಸರ್. ಕಾಲ್ ನೀವು ಕರೀರಿ ಸರ್, ಯಾರು ಬೇಕಾದರೂ. ಈ ಎಪಿಸೋಡ್ ನೋಡೋ ಪ್ರತಿಯೊಬ್ಬರು ಆಡಿಯನ್ಸ್ಗೆ ಒಂದು ಏನು ಅನ್ಸುತ್ತೆ, ನೀವು ದಯಮಾಡಿ ಮನೇಲಿ ಮಾಡಬೇಡಿ ಯಾರು ಇದನ್ನು ಮಾಡೋದು. ಎಕ್ಸಾಕ್ಟ್ಲಿ. ಯಾಕಂದರೆ ನೃತ್ಯ ವಿಜ್ಞಾನಿಗಳು ಅಥವಾ ನೃತ್ಯ ಅನುಭವಿಸೋದ್ರ ಜೊತೆ ಮಾತ್ರ ಮಾಡಿದಾಗ ಇದು ರಿಸಲ್ಟ್ ಬರುತ್ತೆ ಸರ್. ಸೊ ವಿಲ್ ಡೂ ಆಲ್ ಕೈಂಡ್ಸ್ ಆಫ್ ಡೆಮೋಸ್ ಟುಡೇ. ಎಸ್. ಈಗ ನಮ್ಮ ಜೊತೆಗೆ 4 ಜನ ಅತಿಥಿಗಳಿದ್ದಾರೆ. ಓಕೆ, ಇದರಲ್ಲಿ 2 ಅತಿಥಿಗಳು ನಮ್ಮ ಮಲ್ಲಿಕಾರ್ಜುನ್ ಗುರುಜಿ ಅವ್ರ ಕಡೆಯವರು, ಇನ್ನೂ 2 ಅತಿಥಿಗಳು ನಮ್ಮ ವಿದ್ಯಾರ್ಥಿನಿಯರು. ಸೊ ನಿಮ್ಮ ಹೆಸರು? ರವಿ ಬಡಿಗೇರಿ. ನಮ್ಮ ಅನುಶ್ರೀ ಅವರಿದ್ದಾರೆ, ಪೂಜಾ ಇದ್ದಾರೆ, ಆಮೇಲೆ ಮೃತ್ಯುಂಜಯ್ ಅವರಿದ್ದಾರೆ. ಕರೆಕ್ಟಾ? ಎಸ್ ಸರ್. ಏನು ಮಾಡ್ಬೋದು? ಓಕೆ ಸರ್, ಸಬ್ಕಾನ್ಷಿಯಸ್ ಮೈಂಡ್ ಅಂತ ನಾವು ಹೇಳ್ತೀವಿ ಅಥವಾ ಯೂಟ್ಯೂಬಲ್ಲಿ ನೋಡ್ತೀವಿ, ಓದ್ಕೋತೀವಿ. ಹೀಲಿಂಗ್ ಹೇಗಾಗುತ್ತೆ, ಪವಾಡಗಳು ಹೇಗಾಗುತ್ತೆ ನಾನು ತೋರ್ಸೋಕೆ ಹೋಗ್ತಾ ಇದ್ದೀನಿ ಸರ್. ಒಂದು ಡೆಮೋ ಇದು. ದಿಸ್ ಇಸ್ ನಾಟ್ ಫೈನಲ್, ದಿಸ್ ಇಸ್ ಡೆಮೋ. ಅದರಲ್ಲಿ ಎಷ್ಟು ಜನ ಆ ರೀಚ್ಗೆ ಹೋಗ್ತಾರೆ? ಕಾನ್ಷಿಯಸ್ಸಿಂದ ಸಬ್ಕಾನ್ಷಿಯಸ್ ಮೈಂಡ್ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್. ಒಬ್ಬ ಕೋಚ್, ಒಬ್ಬ ಗುರುದು ಆ ಕಾನ್ಷಿಯಸ್ಸಿಂದ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗೋದು ಹೇಗಂತ ನಾನು ಟ್ರೈ ಮಾಡ್ತೇನೆ ಸರ್. ಸೊ ಅದಕ್ಕೆ ದೆರ್ ಈಸ್ ಅ ಸೈಂಟಿಫಿಕ್ ಪ್ರೇಯರ್. ಹಾಗೆ ಹೋಗಲ್ಲ ಸರ್ ಅದು. ಅದಕ್ಕೊಂದು ಪ್ರೇಯರ್ ಮಾಡಬೇಕು, ಅದಕ್ಕೊಂದು ಪ್ಲೀಸ್ ಮಾಡಬೇಕು ಸರ್ ಸಬ್ಕಾನ್ಷಿಯಸ್ ಮೈಂಡ್ಗೆ. ಸೊ ಐ ರಿಕ್ವೆಸ್ಟ್ ಪೂಜಾ ಅವ್ರಿಗೆ ಮತ್ತು ಅನುಷ್ಕಾ ಅವ್ರಿಗೆ, ಸರ್ಗೆ ಮತ್ತು ಮುತ್ತು ಅವ್ರಿಗೆ, ಕ್ಲೋಸ್ ಯುವರ್ ಐಸ್, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ದಿಸ್ ಈಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಿಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಅನುಭವನ ಪಡ್ಕೋಕೆ ಹೋಗ್ತಾ ಇದ್ದೀರಿ. ಡೋಂಟ್ ವರಿ, ನಥಿಂಗ್ ಈಸ್ ಗೋಯಿಂಗ್ ಟು ಬಿ ಕಂಫರ್ಟ್. ಓಕೆ, ಕೈಗಳನ್ನ ಆರಾಮಾಗಿ ಬಿಡಿ, ಕೈಗಳು ಬಿಡಿ. ಎಸ್, ರಿಲ್ಯಾಕ್ಸ್, ಟೇಕ್ ಅ ಲಾಂಗ್ ಬ್ರೆತ್. ಎಸ್. ಸೊ ನಿಮ್ಮ ಅನುಷ್ಯ ಅವರೇ ನಿಮ್ಮ ಸ್ಪೆಕ್ಸ್ ತೆಗೆದು ಕೊಡಿಬೇಕಾದ್ರೆ ನಮ್ಮ ಕೈಯಲ್ಲಿ. ಎಸ್, ಟೇಕ್ ಅ ಲಾಂಗ್ ಬ್ರೆತ್. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಇನ್ಹೇಲ್ ಡೀಪರ್ ಆ್ಯಂಡ್ ಎಕ್ಸೇಲ್. ಉಸಿರನ್ನ ಒಳಗೆ ತಗೊಳ್ಳಿ, ಉಸಿರನ್ನ ಹೊರಗಡೆ ಹಾಕಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಯುವರ್ ಬ್ರೀದಿಂಗ್, ರಿಲ್ಯಾಕ್ಸ್ ಯುವರ್ ಬಾಡಿ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ಮೈಂಡ್. ಫೀಲ್ ಕಂಫರ್ಟೇಬಲ್. ಟ್ರಸ್ಟ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ನಂಬುವಂಥ ಒಂದು ಅವಕಾಶ ಇವತ್ತು ನಿಮ್ಗೆ ಸಿಗ್ತಾ ಇದೆ. ನಿಮ್ಮ ಮೇಲೊಂದು ನಿಮ್ಮ ಆತ್ಮವಿಶ್ವಾಸ ಇಡುವಂಥ ಸಮಯ ಬಂದಿದೆ. ಎಷ್ಟು ದಿನ ನಾವು ಯಾರ್ಯಾರ ಮೇಲೆ ಏನೇನೋ ಇಟ್ಟು ಜೀವನವನ್ನು ನಾವು ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡು ಹೋಗಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ನಿಮ್ಮ ಮೇಲೆ ನೀವು ಆ ಒಂದು ನಂಬಿಕೆ ಇಟ್ಕೊಳ್ಳಿ, ನಿಮ್ಮ ಮನಸ್ಸಾಕ್ಷಿ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಹ್ಯಾವ್ ದ ಟ್ರಸ್ಟ್, ಫೀಲ್ ಕಾನ್ಫಿಡೆಂಟ್ ಆನ್ ಯು. ಎಸ್, ಒಂದು ಸರಿ ಆ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋದರೆ ಯು ಕ್ಯಾನ್ ಸಿ ಲಾಟ್ ಆಫ್ ಮೆರಾಕಲ್ಸ್ ಇನ್ ಯುವರ್ ಲೈಫ್. ಗುಡ್. ಈಗ ನಿಮ್ಮ ರೈಟ್ ಹ್ಯಾಂಡ್ನ ನಿಧಾನವಾಗಿ ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿ. ಜಸ್ಟ್ ನಿಮ್ಮ ಎದೆ ಮೇಲೆ ನಿಮ್ಮ ಕೈ ಇಟ್ಕೊಳ್ಳಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಮನಸ್ಸಲ್ಲಿ ಮಾತಾಡ್ತಾ ಹೋಗಿ, ನಾನು ಏನು ಹೇಳ್ತಾ ಇದ್ದೀನಲ್ಲ ಅದನ್ನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗಿ. ಪ್ಲೀಸ್ ಮಾಡಿ ಅದಕ್ಕೆ, ಅದ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ನಿಮ್ಮ ಮುಖಾಂತರ ಇವತ್ತು ಸಾವಿರಾರು ಲಕ್ಷ ಜನ ನೋಡೋಕ್ಕೆ ಹೋಗ್ತಾ ಇದ್ದಾರೆ. ಶೋ ರಿಯಲ್ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಎಸ್, ನಾನು ಹೇಳ್ಕೊಟ್ಟಂಗೆ ನಿಧಾನವಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ಕೊಳ್ಳಿ. ಓ ನನ್ನ ಒಳ ಮನಸ್ಸೇ, ಓ ನನ್ನ ಅಂತರ್ ಮನಸ್ಸೇ, ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ್ದಂಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ಕೊಳ್ಳಿ. ಐ ಲವ್ ಯು ಮೈ ಡಿಯರ್ ಸಬ್ಕಾನ್ಷಿಯಸ್ ಮೈಂಡ್. ಐ ರೆಸ್ಪೆಕ್ಟ್ ಯು ಮೈ ಡಿಯರ್ ಸಬ್ಕಾನ್ಷಿಯಸ್ ಮೈಂಡ್. ನಿನ್ನ ಮೇಲೆ ನಂಗೆ ತುಂಬ ನಂಬಿಕೆ ಇದೆ, ನಿನ್ನ ಮೇಲೆ ನಂಗೆ ತುಂಬ ಗೌರವ ಇದೆ, ನಿನ್ನ ಮೇಲೆ ನಂಗೆ ತುಂಬ ಒಂದು ಆತ್ಮವಿಶ್ವಾಸ ಇದೆ. ಸೊ ಪ್ಲೀಸ್ ಗೈಡ್ ಮೀ ಮೈ ಡಿಯರ್ ಸಬ್ಕಾನ್ಷಿಯಸ್ ಮೈಂಡ್. ಪ್ಲೀಸ್ ಹೆಲ್ಪ್ ಮೀ ಮೈ ಡಿಯರ್ ಸಬ್ಕಾನ್ಷಿಯಸ್ ಮೈಂಡ್. ಐ ಹಾನರ್ ಯು. ಐ ರೆಸ್ಪೆಕ್ಟ್ ಯು ಮೈ ಡಿಯರ್ ಸಬ್ಕಾನ್ಷಿಯಸ್ ಮೈಂಡ್. ಒನ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಸ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಟ್ರಸ್ಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ವಿಲ್ ಹೀಲ್ ಎವ್ರಿಥಿಂಗ್. ಎಸ್, ವಿದೌಟ್ ಎನಿ ಹೆಸಿಟೇಷನ್, ಯಾವ ಒಂದು ಭಯ ಇಲ್ದಂಗೆ ನಿರ್ಭಯವಾಗಿ ಒಂದು ನಿಮ್ಮ ಮನಸ್ಸಾಕ್ಷಿ ಜೊತೆ ಮಾತಾಡ್ಕೊಳ್ಳಿ. ವಿತ್ ಲವ್ ಅದಕ್ಕೆ ಹೇಳಿ, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ನಾನು ಒಳಗಿರೋಂಥ ಒಂದು ಅದ್ಭುತ ಶಕ್ತಿಯನ್ನು ನಾನು ಇವತ್ತು ಹೊರಗೆ ತೆಗಿಬೇಕು. ಗೈಡ್ ಮಿ ಮೈ ಡಿಯರ್ ಸಬ್ಕಾನ್ಷಿಯಸ್ ಮೈಂಡ್. ಐ ಲವ್ ಯು ಮೈ ಡಿಯರ್ ಸಬ್ಕಾನ್ಷಿಯಸ್ ಮೈಂಡ್. ಗುಡ್. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಈಗ ಎಸ್ ಅಂತ ಇದೆ. ಇಟ್ ಈಸ್ ಸೇಯಿಂಗ್, ಆ ಇನ್ನರ್ ವಾಯ್ಸ್ ಕೊಡ್ತಾ ಇದೆ. ಇಟ್ಸ್ ಸೇಯಿಂಗ್ ಎಸ್ ಆ್ಯಂಡ್ ಯು ಆರ್ ರೆಡಿ ಟು ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ನಾವು ನಿಧಾನವಾಗಿ ಥ್ಯಾಂಕ್ಸ್ ಹೇಳೋಣ ಸರ್. ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವತ್ತೂ ನಾವು ಥ್ಯಾಂಕ್ಸ್ ಹೇಳ್ಬೇಕು ಸರ್. ಥ್ಯಾಂಕ್ಸ್ ಹೇಳ್ದಂಗೆ ಅದು ಕೆಲಸ ಮಾಡಲ್ಲ. ಸೊ ಥ್ಯಾಂಕ್ಸ್ ಟು ಎ ಸಬ್ಕಾನ್ಷಿಯಸ್ ಮೈಂಡ್. ಥ್ಯಾಂಕ್ ಯು ಸೋ ಮಚ್. ಕಣ್ಗಳು ಮುಚ್ಚಿದ್ದೇ ಇರಲಿ. ನಿಧಾನವಾಗಿ ನಿಮ್ಮ ಬಲಗೈನ ತೆಳಗಿಡೋಣ. ನಿಧಾನವಾಗಿ ಬಲಗೈನ ತೆಳಗಿಬಿಡಿ. ಸ್ಲೋಲಿ ಲೀವ್ ಯುವರ್ ರೈಟ್ ಹ್ಯಾಂಡ್. ವೆರಿ ಗುಡ್, ವೆರಿ ಗುಡ್. ನಾವು ಈಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೊಂದು ಸಜೆಷನ್ ಕೊಡೋಣ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಸಜೆಷನ್ ಹೇಳಿ.
ನಿಮ್ಮ ಯಾವುದೋ ಒಂದು ಪ್ರಯತ್ನ ಇಲ್ದಂಗೆ, ನಿಮ್ಮ ಯಾವುದೋ ಒಂದು ಸಪೋರ್ಟ್ ಇಲ್ದಂಗೆ ನಿಮ್ಮ ರೈಟ್ ಹ್ಯಾಂಡ್ ಮುಂದೆ ಬರ್ತಾ ಇದೆ, ನಿಮ್ಮ ಬಲಗೈ ತನ್ನಿಂತಾನೇ ಮುಂದೆ ಬರ್ತಾ ಇದೆ. ಯು ಡೋಂಟ್ ಪುಟ್ ಯುವರ್ ಎಫರ್ಟ್ಸ್, ಯುವರ್ ಕಾನ್ಷಿಯಸ್. ನಿಮ್ಮ ರೈಟ್ ಹ್ಯಾಂಡ್ ಮುಂದೆ ಬರ್ತಾ ಇದೆ, ನಿಮ್ಮ ಬಲಗೈ ತನ್ನಿಂತಾನೇ ಮುಂದೆ ಬರ್ತಾ ಇದೆ. ಇಟ್ಸ್ ಕಮಿಂಗ್. ಸಂಪೂರ್ಣವಾಗಿ ಯಾವುದೋ ಒಂದು ಶಕ್ತಿ, ದೈವಿಕ ಶಕ್ತಿ ಕೈಗಳು ಮುಂದೆ ಬರ್ತಾ ಇದೆ, ಕೈಗಳು ಮುಂದೆ ಬರ್ತಾ ಇದೆ, ಕೈಗಳು ಮುಂದೆ ಬರ್ತಾ ಇದೆ. ಎಸ್, ನಿಮ್ಮ ಕೈಗಳು ಮುಂದೆ ಬರ್ತಾ ಇದೆ, ನಿಮ್ಮ ಕೈಗಳಲ್ಲಿ ಮುಂದೆ ಬರ್ತಾ ಇದೆ. ಯು ಆರ್ ಇನ್ ಡೀಪ್ ಸ್ಟೇಟ್ ಆಫ್ ರಿಲ್ಯಾಕ್ಸೇಷನ್, ಯು ಆರ್ ಡೀಪ್ ಸ್ಟೇಟ್ ಆಫ್ ಟ್ರಾನ್ಸ್, ವಿದೌಟ್ ಯುವರ್ ನಾಲೆಜ್, ವಿದೌಟ್ ಯುವರ್ ಎನಿ ಎಫರ್ಟ್ಸ್. ತನ್ನಿಂತಾನೇ ಕೈಗಳು ಮುಂದೆ ಬರ್ತಾ ಇದೆ, ತನ್ನಿಂತಾನೇ. ಅದಕ್ಕೆ ನೀವು ಆಜ್ಞೆ ಕೊಟ್ಟಿದ್ದೀರಾ, ನಿಮ್ಮ ಒಳ ಮನಸ್ಸಿಗೆ ನೀವು ಅದಕ್ಕೆ ಆಜ್ಞೆ ಕೊಟ್ಟಿದ್ದೀರಾ. ಇಟ್ ಈಸ್ ವರ್ಕಿಂಗ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತನ್ನಿಂತಾನೇ ಕೈಗಳು ಮುಂದೆ ಬರ್ತಾ ಇದೆ, ಆಕಾಶದ ಹತ್ರ ಹೋಗ್ತಾ ಇದೆ, ಕೈಗಳು ಆಕಾಶದ ಹತ್ರ ಹೋಗ್ತಾ ಇದೆ, ಕೈಗಳು ಆಕಾಶದ ಹತ್ರ ಹೋಗ್ತಾ ಇದೆ. ಎಸ್, ನಿಮ್ಮ ಕೈಗಳು ತನ್ನಿಂತಾನೇ ಮುಂದೆ ಹೋಗ್ತಾ ಇದೆ. ಎಸ್, ನಿಮ್ಮ ಕೈಗಳು ತನ್ನಿಂತಾನೇ, ವಿದೌಟ್ ಯುವರ್ ನಾಲೆಜ್. ಎಸ್, ವಿದೌಟ್ ಯುವರ್ ಎನಿ ಎಫರ್ಟ್ಸ್. ಯು ಆರ್ ಇನ್ ಡೀಪ್ ಸ್ಟೇಟ್. ಎಸ್, ಯು ಆರ್ ಇನ್ ಡೀಪ್ ಸ್ಟೇಟ್. ಲೂಸ್, ಲಿಂಪ್ ಆ್ಯಂಡ್ ರಿಲ್ಯಾಕ್ಸ್. ಯಾವುದೇ ಕಾರಣಕ್ಕೂ ಬ್ಲಾಕ್ ಮಾಡಬೇಡಿ, ಲೆಟ್ ಇಟ್ ಕಮ್. ಮುಂದೆ ಬರ್ತಾ ಇದೆ, ಕೈಗಳು ಒಂದು ಚಲನ, ಮುಂದೆ ಬರ್ತಾ ಇದೆ, ಮುಂದೆ ಬರ್ತಾ ಇದೆ, ಮುಂದೆ ಬರ್ತಾ ಇದೆ. ಎಸ್, ಇನ್ನೂ ಮುಂದೆ ಬರ್ತಾ ಇದೆ. ಇಟ್ಸ್ ಕಮಿಂಗ್. ಎಸ್, ಇಟ್ಸ್ ಕಮಿಂಗ್. ಯು ಆರ್ ಇನ್ ಡೀಪ್ ಸ್ಟೇಟ್ ಆಫ್ ರಿಲ್ಯಾಕ್ಸೇಷನ್. ಒಂದು ಆಳವಾದ ವಿಶ್ರಾಂತಿ ಸ್ಥಿತಿಯಲ್ಲಿದ್ದೀರಿ. ಸಂಪೂರ್ಣವಾಗಿ ನಿಮ್ಮನ್ನು ನೀವೀಗ ವಿಶ್ರಾಂತಿದಾಯಕ ಸ್ಥಿತಿಯಲ್ಲಿದ್ದೀರಿ. ನಾವು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಈಸ್ ರೆಡಿ ಟು ಎಕ್ಸ್ಪೀರಿಯನ್ಸ್ ಒಂದು ಅದ್ಭುತವಾದಂಥ ಶಕ್ತಿನ ಈಗ ರೆಡಿ ಆಗ್ತಾ ಇದೆ. ನಾವು ಐ ಆಮ್ ಗಿವಿಂಗ್ ಸಮ್ ಚಾಕ್ಲೇಟ್ಸ್ ಟು ಈಟ್ ಟು ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾನು ಆ ಚಾಕ್ಲೇಟ್ ಕೊಡ್ತಾ ಇದ್ದೀನಿ. ಯು ಆರ್ ರೆಡಿ. ಒನ್ಸ್ ಯು ಆರ್ ರೆಡಿ ಟು ಈಟ್ ದ ಚಾಕ್ಲೇಟ್. ನಾವು ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀನಿ ಆ ಚಾಕ್ಲೇಟ್ನ. ಯು ಆರ್ ರೆಡಿ ಟು ಈಟ್ ದ ಚಾಕ್ಲೇಟ್. ಯು ಕ್ಯಾನ್ ಫೀಲ್ ದ ಸ್ಮೆಲ್ ಆಫ್ ದ ಚಾಕ್ಲೇಟ್. Yes, you can feel the smell of the chocolate. Yes, you are just ready to eat the chocolate now. Yes, ಈ ಚಾಕ್ಲೇಟನ್ನು ನೀವು ತೊಗೋತಾ ಇದ್ದೀರಾ, ಈ ಚಾಕ್ಲೇಟನ್ನು ನೀವು ತಿನ್ಲಿಕ್ಕೆ ರೆಡಿ ಆಗ್ತಾ ಇದ್ದೀರಾ. ಎಸ್, ಐ ಆಮ್ ಗಿವಿಂಗ್ ದ ಚಾಕ್ಲೇಟ್. ದಿಸ್ ಇಸ್ ದ ಚಾಕ್ಲೇಟ್ಸ್ ಆರ್ ದ ರೆಡಿ ಟು ಈಟ್ ದ ಸ್ಮೆಲ್. ಆ ಚಾಕ್ಲೇಟ್ ತುಂಬ ಚೆನ್ನಾಗಿದೆ. ಯು ಆರ್ ಇನ್ ಡೀಪ್ ಸ್ಲೀಪ್. ನಿಧಾನವಾಗಿ ನಿಮ್ಮ ಬಲಗೈಯಿಂದ ಈ ಚಾಕ್ಲೇಟನ್ನು ತೊಗೋತಾ ಎಂಜಾಯ್ ಮಾಡ್ತಾಯಿದ್ದೀರಿ. ಈ ಚಾಕ್ಲೇಟನ್ನು ಲವ್ ಮಾಡ್ತಾಯಿದ್ದೀರಾ. ನೀವು ಬಾಯಿ ತರಿತಾ ಇದ್ದೀರ ನಿಧಾನವಾಗಿ. ಆ ಚಾಕ್ಲೇಟನ್ನು ನಾನು ತಿನ್ನಿಸ್ತಾ ಇದ್ದೀನಿ. ಎಸ್, ಯು ಆರ್ ರೆಡಿ ಆ್ಯಂಡ್ ಯು ಆರ್ ಓಪನಿಂಗ್ ಯುವರ್ ಮೌತ್. ಎಸ್, ಯು ಆರ್ ರೆಡಿ ಟು ಈಟ್ ದ ಚಾಕ್ಲೇಟ್. ನಿಧಾನವಾಗಿ ಬಾಯಿ ತೆಗೀರಿ. ಎಸ್, ನಿಧಾನವಾಗಿ ಬಾಯಿ ತೆಗೀರಿ. ಎಸ್, ಯು ಆರ್ ರೆಡಿ ಟು ಈಟ್ ದ ಚಾಕ್ಲೇಟ್. ಎಸ್, ಆ ಚಾಕ್ಲೇಟ್ ತಿಂತಾ ಇದ್ದೀರಾ. ಎಸ್, ಯು ಆರ್ ರೆಡಿ ಟು ಈಟ್ ದ ಚಾಕ್ಲೇಟ್. ಎಸ್, ಒಂದು ಬೈಟ್ ಮಾಡ್ತಾಯಿದ್ರೆ, ಕಡಿತಾ ಇದ್ದೀರಾ, ಚಾಕ್ಲೇಟ್ ತಿಂತಾಯಿದ್ರೆ. ತುಂಬ ಸ್ವೀಟ್ ಇರೋ ಚಾಕ್ಲೇಟ್, ತುಂಬ. ಎಸ್, ಯು ಆರ್ ಎಂಜಾಯಿಂಗ್ ದ ಚಾಕ್ಲೇಟ್. ದಿಸ್ ಇಸ್ ವೆರಿ ನೈಸ್ ಚಾಕ್ಲೇಟ್. ಯು ಆರ್ ಎಂಜಾಯಿಂಗ್ ದ ಚಾಕ್ಲೇಟ್. ಎಸ್, ಬಾಯಿ ತೆಗೆದು ನೀವು ಸಂಪೂರ್ಣವಾಗಿ ಆ ಚಾಕ್ಲೇಟ್ನ ತಿಂತಾ ಇದ್ದೀರಾ. ಎಸ್, ಯು ಆರ್ ಈಟಿಂಗ್ ದ ಚಾಕ್ಲೇಟ್. ಎಸ್, ದ ಸೋ ಮಚ್ ಬ್ಯೂಟಿಫುಲ್ ಚಾಕ್ಲೇಟ್. ಎಸ್, ಯು ಆರ್ ಎಂಜಾಯಿಂಗ್. ತುಂಬ ಸ್ವೀಟ್ ಇದೆ ಆ ಚಾಕ್ಲೇಟ್. ಸರ್, ನೀವು ಒಂದು ಬೈಟ್ ಚಾಕ್ಲೇಟ್ ಹಾಗೆ ಪ್ರಯೋಗ ಮಾಡಿ ಸರ್. ಎಷ್ಟು ಸ್ವೀಟ್ ಇದೆ ಅವ್ರ ಲೈವಲ್ಲಿ ನೀವು ನೋಡ್ತಾ ಹೋಗಿ. ಆ್ಯಂಡ್ ಯು ಆರ್ ಎಂಜಾಯಿಂಗ್ ದ ಚಾಕ್ಲೇಟ್. ಇನ್ನೂ ಟೇಸ್ಟ್ ಅನಿಸ್ತಾ ಇದೆ. ಯು ಆರ್ ಲವಿಂಗ್ ದ ಚಾಕ್ಲೇಟ್. ಯು ಆರ್ ಲವಿಂಗ್ ದ ಚಾಕ್ಲೇಟ್. ಯು ಆರ್ ಎಂಜಾಯಿಂಗ್ ದ ಚಾಕ್ಲೇಟ್. ಗುಡ್. ಹೀಗೆ ನಿಧಾನವಾಗಿ ನಿಮ್ಮ ಕೈಗಳು ಒಂದು ಮುಂದೆನೇ ಇದೆ, ಹಿಂಗೆ ಮುಂದೆ ಇದೆ. ಎಸ್, ಯು ಆರ್ ಎಂಜಾಯಿಂಗ್ ದ ಚಾಕ್ಲೇಟ್. ತುಂಬ ಸ್ವೀಟ್ ಇದೆ ಆ ಚಾಕ್ಲೇಟ್. ಯು ಆರ್ ಎಂಜಾಯಿಂಗ್ ಇಟ್. ಯು ಆರ್ ರೆಡಿ ಟು ಎಕ್ಸ್ಪೀರಿಯನ್ಸ್ ದ ಸಬ್ಕಾನ್ಷಿಯಸ್ ಮೈಂಡ್. ಎಸ್, ಒಂದು ಅದ್ಭುತವಾದಂಥ ಒಂದು ಮನಸ್ಸಾಕ್ಷಿಗೆ ನೀವು ಹೋಗಿದ್ದೀರಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಮಾತು ಕೇಳ್ತಾ ಇದೆ. ಈಗ ನಿಮ್ಮ ಒಳ ಮನಸ್ಸು ನಿಮ್ಮ ಮಾತು ಕೇಳ್ತಾ ಇದೆ. ಎಸ್, ಯುವರ್ ಇನ್ನರ್ ಮೈಂಡ್ ಈಸ್ ಲಿಸ್ನಿಂಗ್ ಟು ಯು. ಯುವರ್ ಇನ್ನರ್ ಮೈಂಡ್ ಈಸ್ ಗೈಡಿಂಗ್ ಯು. ಯುವರ್ ಇನ್ನರ್ ಮೈಂಡ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಯು. ಎಸ್ ಸರ್, ಒನ್ಸ್ ದೇ ರೀಚ್ ಟು ದ ಸಬ್ಕಾನ್ಷಿಯಸ್ ಮೈಂಡ್, ಅಲ್ಲಿ ಪೇನ್ ಅನ್ನೋದಿಲ್ಲ, ನೋವು ಅನ್ನೋದಿಲ್ಲ ಸರ್. ಈ ಎಕ್ಸಾಂಪಲ್ನ ತುಂಬ ಸರಿ ಈ ನೋವನ್ನು ಭ್ರಮೆಯನ್ನು ಮಾಡ್ಕೊಂಡ್ಬಿಟ್ಟಿರ್ತೀವಿ, ರೈಟ್? ಸೊ ನಾವು ಇದನ್ನು ಡೀಪ್ ಆ್ಯಂಡ್ ಡೀಪ್ ಆ ಒಂದು ಆಳವಾದ ಸ್ಥಿತಿಯಲ್ಲಿದ್ದೀರಿ. ಎಸ್, ಯು ಆರ್ ಇನ್ ಡೀಪ್ ಸ್ಟೇಟ್. ಇನ್ನೂ ಆಳವಾಗಿದೆ. ವಿದೌಟ್ ಯುವರ್ ನಾಲೆಜ್ ನಿಮ್ಮ ರೈಟ್ ಮುಂದೆ ಬರ್ತಾಯಿದೆ, ನಿಮ್ಮ ರೈಟ್ ಹ್ಯಾಂಡ್ ಮುಂದೆ ಬರ್ತಾಯಿದೆ, ಮುಂದೆ ಬರ್ತಾಯಿದೆ, ಮುಂದೆ ಬರ್ತಾಯಿದೆ. ಎಸ್, ಫ್ರಮ್ ನೋ ಆನ್ವರ್ಡ್ಸ್ ನಿಮ್ಮ ಈ ಸಬ್ಕಾನ್ಷಿಯಸ್ ಮೈಂಡ್ ಈ ಕೈ ಬಾಡಿಯಿಂದ ಡಿಟ್ಯಾಚ್ ಆಗಿದೆ. ಈ ಕೈಗಳು ಬಾಡಿಯಿಂದ ಡಿಟ್ಯಾಚ್ ಆಗಿದೆ. ಯು ಕಾಂಟ್ ಫೀಲ್ ಎನಿ ಪೇನ್ ಹಿಯರ್. ಯು ಕಾಂಟ್ ಫೀಲ್ ಎನಿ ಪೇನ್ ಹಿಯರ್. ನಿಮ್ಮ ಬಲಗೈ
ಸಂಪೂರ್ಣವಾಗಿ ದೇಹದಿಂದ ಡಿಟ್ಯಾಚ್ ಆಗಿದೆ. ನಿಮ್ಮ ಬಲಗೈ ದೇಹದಿಂದ ಸಂಪೂರ್ಣ ಡಿಟ್ಯಾಚ್ ಆಗಿದೆ. ಹೋಲ್ಡ್ ಇಯರ್ ಇಲ್ಲೇ ಇರ್ತಾ ಇದೆ. ಎಸ್, ಇಲ್ಲೇ ಇರ್ತಾ ಇದೆ. ಯುವರ್ ಬಾಡಿ ಇಸ್ ಟೋಟಲಿ ಡಿಟ್ಯಾಚ್ಡ್. ಎಸ್, ಯು ಆರ್ ಡೀಪ್ ಆ್ಯಂಡ್ ಡೀಪ್. ಇನ್ನೂ ನಿಮ್ಮ ಬಲಗೈ ಸಂಪೂರ್ಣ ದೇಹದಿಂದ ಸರ್ ಫೇಶಿಯಲ್ ಎಕ್ಸ್ಪ್ರೆಷನ್ ಕೂಡ ನೀವು ನೋಡ್ಬೋದು ಸರ್. ಯಾವ ಥರ ಇರುತ್ತೆ, ಪೀಸೆಂಟ್ ಇರುತ್ತಾ, ಪೇನ್ ಇರುತ್ತಾ, ಅಥವಾ ವಾಟ್ ಕೈಂಡ್ ಆಫ್ ದ್ಯಾಟ್ ಇರುತ್ತೆ ಸರ್. ಯು ಕ್ಯಾನ್ ಸಿ ದ ಫೇಶಿಯಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಆನ್ ದೆಮ್. ಎಸ್, ವಾಟ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ಸ್ ದೇ ಆರ್ ಹ್ಯಾವಿಂಗ್. ಇನ್ನೇನು ಆಳವಾದ ಸ್ಥಿತಿಯಲ್ಲಿದ್ದೀರಿ. ದಿಸ್ ಈಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ವ್ಯಾನ್ ವಿ ರೀಚ್ ದಿಸ್ ಸಬ್ಕಾನ್ಷಿಯಸ್ ಮೈಂಡ್, ದರ್ ಇಸ್ ನಥಿಂಗ್ ಪೇನ್ ಸರ್. ಯಾವ ಪೇನ್ ಇಲ್ಲ, ಏನು, ಇನ್ನೂ ಎಂಜಾಯ್ ಮಾಡ್ತಾಯಿದ್ದೀರಿ. ಎಸ್, ಯು ಆರ್ ಇನ್ ಡೀಪರ್ ಆ್ಯಂಡ್ ಡೀಪ್. ಈ ಕೈ ಸಂಪೂರ್ಣವಾಗಿ ಡಿಟ್ಯಾಚ್ ಆಗಿದೆ. ಸಂಪೂರ್ಣವಾಗಿ ನಿಮ್ಮ ಮನಸ್ಸಾಕ್ಷಿ ಹೇಳಿದಿರಿ, ಎಸ್, ಈ ಕೈಯಲ್ಲಿ ಯಾವುದೋ ಒಂದು ಶಕ್ತಿ ಇಲ್ಲ. ಇಸ್ ಟೋಟಲಿ ಯಾವ ಸಂವೇದನೆ ಇಲ್ಲ, ನೋವಿಲ್ಲ. ಇಸ್ ಟೋಟಲಿ ಡಿಟ್ಯಾಚ್ಡ್. ಎಸ್, ಇಟ್ ಈಸ್ ಟೋಟಲಿ ಡಿಟ್ಯಾಚ್ಡ್. ಎಸ್, ಇನ್ನೂ ಗಾಢವಾದ ವಿಶ್ರಾಂತಿ, ಎಂಜಾಯಿಂಗ್, ಸಂಪೂರ್ಣವಾಗಿ ಸ್ಥಿತಿಯಲ್ಲಿದ್ದೀರಿ. ಆಳವಾದ ಸ್ಥಿತಿಯಲ್ಲಿದ್ದೀರಿ. ಆ್ಯಂಡ್ ಡೀಪ್ ಸಿ ದೇರ್ ಆಫ್ ಫೇಸ್. ಇನ್ನೂ ಆಳವಾದ ವಿಶ್ರಾಂತಿ, ಸಂಪೂರ್ಣವಾಗಿ ವಿಶ್ರಾಂತಿ. ಟಾಕ್ ಟು ಯುವರ್ ಸಬ್ಕಾನ್ಷಿಯಸ್ ಮೈಂಡ್, ಎಂಜಾಯ್ ದ ಸ್ಟೇಟ್. ಆಳವಾದ ಸ್ಥಿತಿಯಲ್ಲಿದ್ದೀರಿ. ಇನ್ನೂ ಡೀಪ್ ರಿಲ್ಯಾಕ್ಸ್. ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋದರೆ ದೆರ್ ಇಸ್ ನೋ ಪೇನ್ ಅಟ್ ಆಲ್. ಪೇನ್ ಅನ್ನೋದು ನಮ್ಮ ಹೊರ ಮನಸ್ಸಿಗೆ, ಪೇನ್ ಅನ್ನೋದು ನಮ್ಮ ಒಳ ಮನಸ್ಸಿಗಲ್ಲ ಸರ್. ಇನ್ನೂ ಆಳವಾದ ವಿಶ್ರಾಂತಿ ಇದ್ದೀರಾ. ಐ ಆಮ್ ಶೋಯಿಂಗ್ ಟು ದ ಆಡಿಯನ್ಸ್. ಇನ್ನೂ ಆಳವಾದ ವಿಶ್ರಾಂತಿ. ಸಿ, ದ ಪೇನ್ ಈಸ್ ನಥಿಂಗ್ ಸರ್. there is a no pain. When you reach to that state, there is no pain for subconscious mind. ಇನ್ನೂ ಆಳವಾಗಿದ್ದೀರಿ. ಸಂಪೂರ್ಣವಾಗಿ ಕೈಯಿಂದ ಡಿಟ್ಯಾಚ್ ಆಗಿದೆ. there will be no movement in your subconscious mind. no movement to the subconscious mind. ಆಳವಾದ ಸ್ಥಿತಿಯಲ್ಲಿದ್ದೀರಿ. you can see their face. ಇನ್ನೂ ಆಳವಾಗಿದ್ದೀರಿ. and deep. ಸೊ ಒಂಚೂರು ಮನೇಲಿ ನಮಗೆ ಗ್ಯಾಸ್ ಆದರೆ ಸರ್ ಏನು ಬೇಕಾಗುತ್ತೆ, ಕರೆಕ್ಟಾ, ಶಾಕ್. ಬಟ್ ವೆನ್ ದೇ ಆರ್ ಇನ್ ದ ಡೀಪ್ ಸ್ಟೇಟ್, ಸಿ ದೇರ್ ಮೂಮೆಂಟ್ ಸರ್. ಇನ್ನೂ ಆಳವಾದಂಥ ಸ್ಥಿತಿಯಲ್ಲಿದ್ದೀರಿ. ಯು ಕ್ಯಾನ್ ಚೆಕ್ ಇಟ್ ಸರ್ ಒಂದು ಸರಿ ಬೇಕಾದ್ರೆ ನೀವೇ. ಬಟ್ ಸಿ ದೇರ್ ಹೌ ದೇ ಆರ್ ಇನ್ ಅ ಡೀಪ್. ಎಸ್, ಯು ಆರ್ ಇನ್ ಡೀಪ್ ಸ್ಟೇಟ್. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದ್ದೀರಾ. ಈ ಸ್ಥಿತಿನ ಅನುಭವಿಸ್ತಾ ಇದ್ದೀರಾ. ಯು ಆರ್ ಎಂಜಾಯಿಂಗ್ ದ ಸ್ಟೇಟ್ ಆಫ್ ಮೈಂಡ್. ಎಸ್, ನಾವು ಥ್ಯಾಂಕ್ಸ್ ಆಯ್ತಾ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಥ್ಯಾಂಕ್ಸ್ ಆಯ್ತಾ. ಆಳವಾದ ಧ್ಯಾನ ಸ್ಥಿತಿಯಲ್ಲಿದ್ದೀರಿ. ಒಂದು ಅದ್ಭುತವಾದ ಸ್ಥಿತಿಯಲ್ಲಿದ್ದೀರಿ. ಇವರ ಡೀಪ್ ಸ್ಟೇಟ್ ಆಫ್ ಟ್ರಾನ್ಸ್. ಒಂದು ಒಳಗಡೆ ಮನಸ್ಸಾಕ್ಷಿ ಜೊತೆ ಇದ್ದೀರಿ ನೀವು. ಈ ಕ್ಷಣದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಅದ್ಭುತವಾದಂಥ ಹ್ಯಾಪಿನೆಸ್, ಲವ್, ಎನರ್ಜಿ, ಗ್ರ್ಯಾಟಿಟ್ಯೂಡ್ ರೀಪ್ರೋಗ್ರಾಮ್ ಆಗಿದೆ ನಿಮ್ಮ ಮೈಂಡ್. ಈ ಕ್ಷಣದಿಂದ ನಿಮ್ಮ ಮನಸ್ಸಾಕ್ಷಿ ಒಂದು ಹೊಸ ವ್ಯಕ್ತಿತ್ವದಿಂದ ಬರೋಕ್ಕೆ ರೆಡಿ ಆಗ್ತಾಯಿದ್ದೀರಿ. ಯು ಆರ್ ರೆಡಿ ಟು ಕಮ್ ಬ್ಯಾಕ್ ವಿತ್ ಎ ನ್ಯೂ ಲೈಫ್. ಒಂದು ಹೊಸ ವ್ಯಕ್ತಿಗಳಾಗಿ ಬರೋಕ್ಕೆ ರೆಡಿ ಆಗ್ತಾಯಿದ್ದೀರಿ. ಎಸ್, ವೆನ್ ಯು ಕಮ್ ಬ್ಯಾಕ್ ಯು ಫೀಲ್ ಮೋರ್ ಕಾನ್ಫಿಡೆಂಟ್. ಯಾವುದು ಏನು ನಡೆದಿದೆ ಏನೂ ಗೊತ್ತಾಗ್ತಾ ಇಲ್ಲ. ಯು ಆರ್ ಟೋಟಲಿ ಡಿಟ್ಯಾಚ್ ಫ್ರಮ್ ದಿಸ್ ವರ್ಲ್ಡ್. ಲೂಸ್, ಲಿಂಪ್ ಆ್ಯಂಡ್ ರಿಲ್ಯಾಕ್ಸ್. ಕಣ್ಗಳು ಮುಚ್ಕೊಂಡು ಈ ಸ್ಥಿತಿನ ಎಂಜಾಯ್ ಮಾಡಿ. ಈ ಕ್ಷಣದಿಂದ ದರ್ ಇಸ್ ನೋ ಪೇನ್ ಅಟ್ ಆಲ್. ಆಳವಾದ ಸ್ಥಿತಿಯಲ್ಲಿದ್ದೀರಿ. ಲೂಸ್, ಲಿಂಪ್ ಆ್ಯಂಡ್ ರಿಲ್ಯಾಕ್ಸ್. ಇನ್ನೂ ಗಾಢವಾದಂಥ ಸ್ಥಿತಿಯಲ್ಲಿದ್ದೀರಿ. ಅದ್ಭುತವಾದಂಥ ಸ್ಥಿತಿಯಲ್ಲಿದ್ದೀರಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಒಳ ಮನಸ್ಸು, ನಿಮ್ಮ ಮನಸ್ಸಾಕ್ಷಿ ಇವತ್ತಿಂದ ನೀವು ಹೇಳ್ದಂಗೆ ಕೇಳ್ತಾ ಇದೆ. ಅದಕ್ಕೆ ಒಂದು ಸರಿ ಕಮಾಂಡಿಂಗ್ ಕೊಟ್ಬಿಡಿ. ನಿಮ್ಮ ಜೀವನದಲ್ಲಿ ಏನು ಬೇಕಲ್ಲ ಎಲ್ಲ ಕೂಡ ಆಗುತ್ತೆ. ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ಲೈಕ್ ಅಲಾವುದ್ದೀನ್ ಮತ್ತು ಜೀನಿ ಅಂತ ನಾವು ಹೇಳ್ತೀವಿ. ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ಯುವರ್ ಸರ್ವೆಂಟ್. ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮೊಬ್ಬ ಸೇವಕ. ಆ ಸೇವಕನ ಕರೆಕ್ಟಾಗಿ ಇವತ್ತಿಂದ ಯೂಸ್ ಮಾಡೋಣ. ಲಾಟ್ ಆಫ್ ಮಿರಾಕಲ್ಸ್ ವಿಲ್ ಹ್ಯಾಪನ್ ಇನ್ ಯುವರ್ ಲೈಫ್. ನೀವು ಏನು ಬೇಕಾದ್ರೆ ನೇಮ್, ಫೇಮ್, ಹೆಲ್ತ್, ವೆಲ್ತ್, ಸಕ್ಸಸ್ ಎಲ್ಲ ಕೂಡ ಈ ಸಬ್ಕಾನ್ಷಿಯಸ್ ಮೈಂಡಿಂದ ಸಿಗುತ್ತೆ. ಎಸ್, ಯು ಆರ್ ಇನ್ ಅ ಡೀಪ್ ಸ್ಟೇಟ್ ಆಫ್ ಆಳವಾದಂಥ ಧ್ಯಾನ ಸ್ಥಿತಿ ಇದ್ದೀರಿ. ನಾನು ಮತ್ತೆ 5 to 1 ಹೇಳ್ತಾ ಇದ್ದೀನಿ ನಿಧಾನವಾಗಿ. ಸರ್, ಯು ಕ್ಯಾನ್ ವಾಚ್ ಕ್ಯಾಮ್ರಾ ಬೇಕಾದ್ರೆ ನೀವು ಒಂದು ಸ್ವಲ್ಪ ಮುಂದೆ ತೊಗೊಂಬಂದು ಯು ಕ್ಯಾನ್ ವಾಚ್ ದರ್ ಹ್ಯಾಂಡ್. ಬೇಕಾದರೆ ನೀವು ಲೈವ್ ಆಗಿ ನೋಡೋಂಥ ವೀಕ್ಷಕರಿಗೆ ಸಿ ದ ಎಸ್, ದರ್ ಈಸ್ ನೋ ಬ್ಲಡ್ ಎನಿವೇರ್. ದರ್ ಇನ್ ಅ ಡೀಪ್ ಸ್ಟೇಟ್. ಇನ್ನೂ ಆಳವಾದ ಸ್ಥಿತಿಯಲ್ಲಿದ್ದೀರಿ. ನಾವು ಯು ಆರ್ ಟೋಟಲಿ ಲಾಕ್ಡ್ ಇನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಾನು 1 2 3 ಹೇಳ್ತಾ ಇದ್ದೆ. ನಿಮ್ಮ ಮೈಂಡ್ ಸಂಪೂರ್ಣವಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಮಾತು ಕೇಳ್ತಾ ಇದೆ. ಈ ಕ್ಷಣದಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಈ ಸಂಪೂರ್ಣ ಹೊರ ಪ್ರಪಂಚನ ಮರೆತು ಇಲ್ಲಿಂದ ಈ ಕ್ಷಣದಿಂದ ಯಾರ್ದೂ ಧ್ವನಿ ಕೇಳ್ತಾ ಇಲ್ಲ. ನಿಮ್ಮ ಧ್ವನಿ ಮಾತ್ರ ಕೇಳಿಸುತ್ತೆ. ಯು ಆರ್ ಲಾಕ್ಡ್ ದೇರ್. ಯುವರ್ ಸಬ್ಕಾನ್ಷಿಯಸ್ ಮೈಂಡ್, ಯು ಆರ್ ಲಾಕ್ಡ್ ದೇರ್.
ಹೊರಗಡೆಯಿಂದ ಯಾರು ಕರೆದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮಾತಾಡಲ್ಲ ಈ ಕ್ಷಣದಿಂದ. ಯು ಆರ್ ಟೋಟಲಿ ಲಾಕ್ಡ್, ಯು ಆರ್ ಬಿಲೀವಿಂಗ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಒಳ ಮನಸ್ಸನ್ನು ನೀವು ನಂಬಿದ್ದೀರಾ, ಯಾರು ಕರೆದ್ರು ಕೂಡ ಈ ಕ್ಷಣ ನಿಮ್ಮ ಕಿವಿ ಕೇಳಿಸ್ತಲ್ಲ. ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಲಾಕ್ಡ್ ನಾವು. ಸರ್ ಯು ಕ್ಯಾನ್ ಕಾಲ್ ದೆಮ್, ಎನಿವನ್ ಕಾಲ್ ಮಾಡಿ ಸರ್ ಲೈವಲ್ಲೇ ಅವ್ರಿಗೆ. ಪೂಜಾ ಯಾವುದು ನೀನು ಕೇಳಿಸ್ತಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಟೋಟಲಿ ಲಾಕ್ ದೇರ್. ಬಡ್ಗೇರ್, ಮೃತ್ಯುಂಜಯ. ಸೊ ದಿಸ್ ಈಸ್ ಅ ಸ್ಟೇಟ್ ಕಾಲ್ಡ್ ಹೈಬರ್ನೆಟ್ ಸ್ಟೇಟ್ ಸರ್. ಇದಕ್ಕೆ ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ ಸರ್. ಯಾವಾಗ ಅವ್ರು ಈ ಥರ ಸಮಾಧಿ ಸ್ಥಿತಿಗೆ ಹೋಗಿರ್ತಾರಲ್ಲ, ದೇ ಕ್ಯಾನ್ ರೀಪ್ರೋಗ್ರಾಮ್ ಎನಿಥಿಂಗ್ ಸರ್. ಈಗ ಆವಾಗಲಿಂದ ಅವ್ರು ಹಿಂಗೆ ನಿಂತಿದ್ದಾರೆ, ಹೆಚ್ಚು ಕಡಿಮೆ 10 ನಿಮಿಷ ಆಯಿತು. ನಾವು ಚೂರು ಹಿಂಗೆ ಕೈ ಮಾಡಿದ್ರೆ ಎಲ್ಲೋ ಥರ ತಳ್ತಿರ್ತೀವಿ ಕರೆಕ್ಟಾ. ಬಟ್ ಸಿ ದಿಸ್ ಹೌ ಸ್ಟ್ಯಾಂಡಿಂಗ್. ವಿ ಕ್ಯಾನ್ ಸಿ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಪ್ರಾಕ್ಟಿಕಲಿ. ಇದೇ ಸ್ಥಿತಿಯಲ್ಲಿ ಇರ್ತಾರೆ, ಇನ್ನೂ ಡೀಪ್ ಅನ್ ಸ್ಥಿತಿ ಇರ್ತಾರೆ. ನಾವು ಇಲ್ಲಿ ಡೂ ಒನ್ ಮೋರ್ ಡೆಮೋ ಸರ್. ಸರ್ ನೀವೇ ಬಂದುಬಿಡಿ ಸರ್ ಬೇಕಾದರೆ. ಯಾರು ಇನ್ನೂ ಆಳವಾದ ಧ್ಯಾನ ಸ್ಥಿತಿಯಲ್ಲಿದ್ದೀರಿ, ಇನ್ನೂ ಆಳವಾದ ಧ್ಯಾನ ಸ್ಥಿತಿಯಲ್ಲಿದ್ದೀರಿ, ಯು ಹೋಲ್ಡ್ ಇಟ್ ಸರ್. ಪ್ಲೀಸ್ ಕಮ್ ಹಿಯರ್, ಸ್ಟ್ಯಾಂಡ್ ಹಿಯರ್ ಸರ್. ಕ್ಲೋಸ್ ಯರ್ ಐಸ್ ಸರ್. ಕಣ್ಣು ಮುಚ್ಕೊಳ್ಳಿ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್ ಆ್ಯಂಡ್ ರಿಲ್ಯಾಕ್ಸ್. ಟೆಲ್ ಟು ಯುವರ್ ಸಬ್ಕಾನ್ಷಿಯಸ್ ಮೈಂಡ್, ಎಸ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್. ನಾನು ಈ ಕ್ಷಣವನ್ನು ಅನುಭವಿಸ್ಬೇಕು, ಈ ಕ್ಷಣವನ್ನು ನಾನು ಆನಂದಿಸಬೇಕು. ಐ ವಾಂಟ್ ಟು ನೋ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಐ ವಾಂಟ್ ಟು ಫೀಲ್, ನನಗೆ ಈ ಸಾಕ್ಷಿ ಗೊತ್ತಾಗಬೇಕಾಗಿದೆ. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್. ಸೊ ಪ್ಲೀಸ್ ಗೈಡ್ ಮೀ ಸಬ್ಕಾನ್ಷಿಯಸ್ ಮೈಂಡ್. ನೀವು ಕೇಳ್ಕೊಳ್ಳಿ ಗೌರೀಶ್ ಸರ್. ಎಕ್ಸ್ಪೀರಿಯನ್ಸ್, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್. ಈ ಕ್ಷಣದಿಂದ ನನ್ನ ಕೈಯಲ್ಲಿರೋದು ಒಂದು ಕಲ್ಲಿದೆ. ನನ್ನ ಕೈಯಲ್ಲಿ ಈ ಕ್ಷಣದಿಂದ ನನ್ನ ಕೈಯಲ್ಲಿರೋದು ಒಂದು ಕಲ್ಲಿದೆ. ಆ ಕಲ್ಲನ್ನು ನಾನು ಕೆಳಗಡೆ ಒಗಿತಾ ಇದ್ದೇನೆ, ಅದು ಹೊಡಿತಾ ಇಲ್ಲ. ಆ ಕಲ್ಲನ್ನು ತಳಗೆ ಬಿಡಿದಾಗ ಅದು ಒಡೆಯಲ್ಲ. ಇಟ್ಸ್ ಅ ವೆರಿ ಸ್ಟ್ರಾಂಗ್. ಅದು ತುಂಬ ಹೆವಿ ಆಗ್ತಾಯಿದೆ, ಹಾರ್ಡ್ ಆಗ್ತಾಯಿದೆ, ಇನ್ನೂ ಹಾರ್ಡ್ ಆಗ್ತಾಯಿದೆ. ಯು ಕ್ಯಾನ್ ಟಚ್ ದಟ್ ಸ್ಟೋನ್ ಟು ಯುವರ್ ಬಾಡಿ ಒನ್ಸ್. ನಿಮ್ಮ ಹಾರ್ಟ್ ಟಚ್ ಮಾಡಿಕೊಂಡು ಇದು ಕಲ್ಲಾಗಿದೆ, ಈ ಕ್ಷಣದಿಂದ ಅದು ಕಲ್ಲಾಗಿದೆ, ಈ ಕ್ಷಣದಿಂದ ಅದು ಕಲ್ಲಾಗಿದೆ. ಎಸ್ ಈ ಕ್ಷಣದಿಂದ ಕಲ್ಲಾಗಿದೆ. ವೆನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಸೇಸ್ ಎಸ್, ಯು ಆರ್ ರೆಡಿ ಟು ಎಕ್ಸ್ಪೀರಿಯನ್ಸ್ ಇಟ್. ಯು ಕ್ಯಾನ್ ರೆಡಿ ಟು ಎಕ್ಸ್ಪೀರಿಯನ್ಸ್ ಇಟ್. ಯು ಮೇ ಲೀವ್. ವೆನ್ ಯು ಅದು ಒಂದು ಕಲ್ಲು ಥರ ಆಗಿದೆ, ಕಲ್ಲಾಗಿದೆ, ಗಟ್ಟಿಯಾಗಿದೆ. ಎಸ್ ಅದು ಕಲ್ಲಾಗಿದೆ, ಗಟ್ಟಿಯಾಗಿದೆ. ಎಸ್ ಅದು ಬಿಟ್ಟು ತಳ ಹೊಡೆಯಲ್ಲ. ಇಟ್ಸ್ ನಾಟ್ ಕ್ರ್ಯಾಕಿಂಗ್. ಎಸ್ ವೆನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಸೇ ಎಸ್, ಯು ಮೇ ಲೀವ್. ಎಸ್ ಇಫ್ ಯು ಆರ್ ರೆಡಿ ಯು ಕ್ಯಾನ್ ಲೀವ್. ಎಸ್ ಇಟ್ಸ್ ಕಲ್ಲಿಗೆ, ಅದು ಕಲ್ಲಾಗಿದೆ. ಎಸ್ ಯು ಮೇ ಲೀವ್. ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಸೇ ಎಸ್, ಯು ಮೇ ಲೀವ್. ಎಸ್ ಇಟ್ಸ್ ಅ ಕನ್. ಹೊಡಿಲಿಲ್ಲ ಅದು. ಹೌದು ಸರ್, ಹೊಡಿಬೇಕಾಗಿತ್ತಲ್ಲ ಸರ್. ಬಲ್ಪ್ ಇಲ್ಲಿ ತಳಗೆ ಹೋಗಿದ್ರೆ ಮತ್ತು ಅದ್ರೊಳಗೆ ಇದು ಇಟ್ಟಿದ್ದೀನಿ ಕರೆಕ್ಟಾ. ಈಗ ನೋಡಿ ಓಕೆ, ಆಡಿಯನ್ಸ್ ನೋಡ್ಬೋದು. ಬೌನ್ಸ್ ಆಗಿ ಬರ್ತಾಯಿದೆ ಸರ್. ಕಲ್ಲಾಗಿದೆ ಸರ್ ಈಗಿದು. ದಿಸ್ ಈಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಕರೆಕ್ಟಾ ಸರ್? ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ಇಟ್ ಇಸ್ ವರ್ಕಿಂಗ್. ಐ ಕಾಂಟ್ ಬಿಲೀವ್ ಆ್ಯಕ್ಚುಲಿ. ದಟ್ಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಸರ್. ನೋಡಿರಿ ಮತ್ತೆ ಹೋಗಿತ್ತೇನೆ ಸರ್. ಇದೇ ಬಲ್ಪ್ನ ನೀವು ಯಾರನ್ನ ಕರೆದಿದ್ರೆ ಬೇಕಾದ್ರೆ ಲೈವಲ್ಲಿ ನೀವು ಕರೆಯೋದ್ರು, ಬಟ್ ಇಲ್ಲೆಲ್ಲ ಗ್ಲಾಸ್ ಬಿದ್ದುಬಿಡುತ್ತೆ ಅನ್ಸುತ್ತೆ ಅಲ್ಲ. ಸೊ ಕ್ಯಾನ್ ವಿ ಕಾಲ್ ಯುವರ್ ಕ್ಯಾಮ್ರಾಮ್ಯಾನ್ ಸರ್? ಯಾ ಇಲ್ಲಿ ಮುಂದೆ ಬಂದು ಹೋಗಿರಿ. ಹಾಂ ಹೋಗಿರಿ, ಬಿಡಿ. ದಿಸ್ ಈಸ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಸರ್. ನಿಮ್ಮ ಕೈಲೂ ಅದೇ ಬಲ್ಪ್ ಸರ್, ಅವ್ರ ಕೈಲೂ ಅದೇ ಬಲ್ಪ್. ನಾವು ಇದೇ ಸ್ಟೇಟ್ ಆಫ್ ಮೈಂಡಲ್ಲಿರ್ತೀರಿ. ಮತ್ತೆ ಕಾನ್ಷಿಯಸ್ ಬರೋಣ, ನಾವು ಹೊರ ಮನಸ್ಸೇ ಕಡೆ ಬರೋಣ. ಯುವರ್ ಮೈಂಡ್ ಈಸ್ ಹ್ಯಾಪಿ, ಯುವರ್ ಮೈಂಡ್ ಈಸ್ ರೀಪ್ರೋಗ್ರಾಮ್ಡ್. ಎಸ್ ನಿಧಾನವಾಗಿ ನಿಮ್ಮ ಕೈಗಳು ಹಿಂದೆ ಹೋಗ್ತಾ ಇದೆ. ಅಟ್ ದ ಕೌಂಟ್ ಆಫ್ 3 to 1 ನಿಧಾನವಾಗಿ ಕೈಗಳು ಹಿಂದೆ ಹೋಗಲಿ. 3, ನಿಧಾನವಾಗಿ ಹಿಂದೆ ಹೋಗ್ತಾ ಇದೆ, ನಿಧಾನವಾಗಿ ತೆಳಗೆ ಬರ್ತಾ ಇದೆ. ಸ್ಲೋಲಿ ಕಮಿಂಗ್ ಬ್ಯಾಕ್. ನಿಧಾನವಾಗಿ ಕೈಗಳು ಹಿಂದೆ ಬರ್ತಾ ಇದೆ, ತೆಳಗೆ ಬರ್ತಾ ಇದೆ, ನಿಧಾನವಾಗಿ ಹಿಂದೆ ಬರ್ತಾ ಇದೆ. ಎಸ್ ನಿಧಾನವಾಗಿ ಹಿಂದೆ ಬರ್ತಾ ಇದೆ. ನಾರ್ಮಲ್. ಈಗ ಒಳ ಮನಸ್ಸಿನಿಂದ ಹೊರ ಮನಸ್ಸು ಬರೋಣ. ಆಯುಷ್ಯ, ಆರೋಗ್ಯ, ನೀವು ಅಂದ್ಕೊಂಡು ಎಲ್ಲ ಸಂಕಲ್ಪಗಳು ಮ್ಯಾನಿಫೆಸ್ಟ್ ಆಗ್ತಾಯಿದೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಇವತ್ತು ನೋಡಿದ್ದೀರಿ ನೀವು. ಇವತ್ತು ಟೋಟಲಿ ಹೀಲ್ಡ್ ದರ್. ಎಸ್ ಥ್ಯಾಂಕ್ಸ್ ಹೇಳ್ತಾರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಅಟ್ ದ ಕೌಂಟ್ ಆಫ್ 3 to 1 ನಿಧಾನವಾಗಿ ಹೊರ ಮನಸ್ಸು ಬರೋಣ. ಹೊರ ಮನಸ್ಸು ಬಂದಾಗ ನಿಮ್ಮ ಮುಖದ ಮೇಲೆ ನಗು, ಆತ್ಮವಿಶ್ವಾಸ, ಚೈತನ್ಯ, ನೀವು ಅಂದ್ಕೊಂಡು ಎಲ್ಲವನ್ನು ರೀಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದೀರಿ. ಅಟ್ ದ ಕೌಂಟ್ ಆಫ್ 3 to 1 ಕಮ್ ಟು ಕಾನ್ಷಿಯಸ್ ಮೈಂಡ್. ಥ್ಯಾಂಕ್ಸ್ ಹೇಳ್ತಾ 3, 2 ನಿಧಾನವಾಗಿ ಹೊರಗೆ ಬನ್ನಿ. ಆ್ಯಂಡ್ 1 ಒಂದ್ಸರಿ ಆಳವಾಗಿ ಉಸಿರು ತೊಗೊಂಡು ನಿಮ್ಗೆ ಹಾಯ್ ಅನಿಸಿದಾಗ ಯು ಕ್ಯಾನ್ ಓಪನ್ ಯುವರ್ ಐಸ್.
ನಾವು ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಟ್ಟರು ನೀವೇನೆಲ್ಲ ಮಾಡಿದ್ರಿ? ಇನ್ಸ್ಟ್ರಕ್ಷನ್ ಅಂದರೆ ನಾರ್ಮಲ್ ಆಗಿ ಸರ್ ಅವರು ಹೇಳಿದರು ಸಬ್ ಕಾನ್ಷಿಯಸ್ ಮಾಡಿ ಹೋಗ್ತಾ ಇದ್ದಾರೆ ಏನು ಅಷ್ಟು ಗೊತ್ತಾಯಿತು. ಅದಾದ ನಂತರ ಏನೋ ಒಂದು ರೀತಿ ಪಿಂಚ್ ಅದಾಗಿತ್ತು. ಓಕೆ. ಇಲ್ಲೆಲ್ಲೂ ಆಯಿತು, ಕಾಂತಾನೆ ಇಲ್ಲ ಅಷ್ಟೇ, ಪಿಂಚ್ ಆದಂಗೆ ಅಷ್ಟೇ. ಅಂದರೆ ಲೈಟಾಗಿ ಏನೋ ಕೂತಂಗೆ ಆಯಿತು ಅಷ್ಟೇ. ಓಕೆ. ಅಂದರೆ ಏನೋ ಸ್ವೀಟ್ ಕೊಟ್ಟರು. ಸ್ವೀಟ್ ತಿಂದ್ರೆ ಸ್ವೀಟ್ ತಿಂದ್ರಾ? ಸ್ವೀಟ್ ಕೊಟ್ಟರು. ಒಗ್ರು ಇತ್ತು ನನಗೆ. ಒಗ್ರಿತ್ತಾ? ಸಿಹಿ ಇರಲಿಲ್ಲ. ಓಕೆ. ಅದೇ ಕೊಟ್ಟರು. ಅದನ್ನು ಕೊಟ್ಟದ್ದಾ? ಓಕೆ. ಆ್ಯಕ್ಚುಲಿ ಅವ್ರು ಇದನ್ನು ಕೊಟ್ಟದ್ದು. ಬಿಲೀವ್ ಮೆಣಸಿನ್ಕಾಯಿ ಕೊಟ್ಟರು, ಬಟ್ ಅವ್ರು ಚಾಕ್ಲೇಟ್ ಅಂತ ಅಂದ್ಕೊಂಡಿದ್ದಾರೆ. ಓಕೆ ಸರ್. ಅವ್ರಿಗೆ ನಾವು ಇನ್ನೊಂದು ಕ್ಯಾಂಡಲ್ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ವಿ, ಅದನ್ನು ಬೇಕಾದ್ರೆ ನೀವು ಕೇಳಿ ಸರ್. ಕ್ಯಾಂಡಲ್ ಎಲ್ಲ ಹಚ್ಚಿದ್ವಲ್ಲ ಸರ್, ನೀವು ಹಿಡಿದಿದ್ರಿ. ಹೌದು. ಬರ್ನಿಂಗ್ ಸೆನ್ಸೇಷನ್ ಅಂತ ಕೇಳ್ಬೋದು ನಿಮಗೆ ಅದು ಬರ್ನಿಂಗ್ ಸೆಷನ್ಸ್. ಓಕೆ. ಸೊ ತಾವೇ ಮಾಡಿದ್ರಿ, ಇದಕ್ಕೆ ಹೇಳ್ಕೊಂಡ್ರಿ, ನೀವು ಮಾಡಿದ್ರಲ್ಲ ಸರ್ ಲೈವ್. ಅದೇ ನನಗೆ ಆಶ್ಚರ್ಯ. ಅದೇ ದಟ್ ಈಸ್ ದ ಪವರ್ ಆಫ್ ಸಬ್ ಕಾನ್ಷಿಯಸ್. ಈಗ ನೋಡಿ ಅವ್ರು ಏನು ಅನ್ಕೊಳ್ಳಿಲ್ಲ, ಬಂದರು ಅವ್ರು ತೋರಿಸಿ ಹೊಡಿತಲ್ಲ ಸರ್. ಇದು ಅದ್ರ ಮೇಲೆ ಮತ್ತೆ ಟೈಲ್ಸ್ ಇಟ್ಟಿದ್ದೀನಿ ಸರ್ ನಾನು. ಮತ್ತೆ ಇದ್ರಲ್ಲಿ ರಟ್ ಅಷ್ಟೇ ಅಲ್ಲ, ಇದರಲ್ಲಿ ಟೈಲ್ಸು ದಟ್ಸ್ ಇಸ್ ದ ಪವರ್ ಆಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು ಪೂಜಾ, ಥ್ಯಾಂಕ್ ಯು ಅನುಶ್ವರ, ಥ್ಯಾಂಕ್ ಯು. ಸಿಟ್. ಸೊ ಇದು ಪವರ್ ಆಫ್ ಸಬ್ ಕಾನ್ಷಿಯಸ್ನೆಸ್ ಅಂದರೆ ಅದರ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ವಿ. ಇದೊಂದು ಡೆಮಾನ್ಸ್ಟ್ರೇಷನ್ ಅಂತಂದರೆ ಒಂದು ಎಕ್ಸ್ಪೆರಿಮೆಂಟ್ ಅಂತ ಅಂದ್ಕೊಳ್ಳಿ. ಆದರೆ ಇದರಿಂದ ಏನೆಲ್ಲ ಆಗುತ್ತೆ ಲೈಫಲ್ಲಿ ಅನ್ನೋದು ಭಾಳ ಮುಖ್ಯ. ಹೌದು ಸರ್, ಹೌದು ಅಲ್ವಾ? ಅಲ್ಲ ಸರ್. ದಯವಿಟ್ಟು ಅದನ್ನು ಹೇಳಿ. ಏನಂದರೆ ಇದನ್ನು ಯೂಸ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ನಾವೇನು ಮಾಡ್ಕೋಬೋದು ಅಂತ. ಸರ್ ಇದಕ್ಕೆ ನಾವು ರೀಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಎಲ್ಲ ನಮಗೆ ಚಿಕ್ಕವರಿಂದ ಅದು ಮಾಡಬೇಡ, ಇದನ್ನು ಮಾಡಬೇಡ, ಹಂಗೆ ಮಾಡಬೇಡ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ತಂದೆ ತಾಯಿಗಳಾಯಿತು ಸಮಾಜ ನಮ್ಮನ್ನ ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದಾರೆ ಸರ್. ಸೊ ಯಾವಾಗ ನಾವು ಈ ಸಬ್ ಕಾನ್ಷಿಯಸ್ ಮೈಂಡ್ ಹೋಗ್ತೀವಿ, ವಿ ಕ್ಯಾನ್ ಚೇಂಜ್ ಎನಿಥಿಂಗ್ ವಾಟ್ ಎವರ್ ಯು ವಾಂಟ್. ಆಸ್ ಪರ್ ದ ಒಬ್ಬರು ಆಥರ್ ಲೂಯಿಸ್ ಹೇ ಅಂತೇಳಿ 4 ಸ್ಟೇಟ್ ಕ್ಯಾನ್ಸರ್ ಅದವ್ರು ಕೂಡ ಹೀಲ್ ಮಾಡ್ಕೊಂಡಿದ್ದಾರೆ. ಶುಗರ್ BP ನಾರ್ಮಲ್ ಮಾಡ್ಕೊಂಡಿದ್ದಾರೆ ಸರ್. ನಾನು ಒಂದು ರೀಸೆಂಟಾಗಿ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತೀನಿ, ನಿಮ್ಮ ಹತ್ರ ರಿಪೋರ್ಟು ಕೊಡ್ತೀನಿ, ಯಾಕಂದ್ರೆ ನಿಮ್ಮ ಈ ಆಡಿಯೋ ಮುಖಾಂತರ ಈ ಆಡಿಯನ್ಸ್ಗೆ ಹೋಗಲಿ ಸರ್. ನಾನು ರೀಸೆಂಟಾಗಿ ಟ್ರೈನರ್ಸ್ ಒಂದು ಇವೆಂಟ್ ಮಾಡಿದ್ದೆ ಸರ್ ಬ್ಯಾಂಗ್ಳೂರಲ್ಲಿ. 7 ದಿನ ಶಿಬಿರ ಮಾಡಿದ್ದೆ ಸರ್. ಆ 7 ದಿನ ಶಿಬಿರ ಮಾಡಿದಾಗ ಈಗ ನಿಮ್ಮ ಮುಂದೆ ಯಾಕೆ ತೋರಿಸ್ತಾರೆ, ನೀವೇ ಬಲ್ಪ್ ಹೋಗಿದ್ರು ಹೊಡಿಲಿಲ್ಲ, ಅವ್ರು ಬಂದರು ಹೊಡಿತು, ಕರೆಕ್ಟಾ? ಸೊ ಎಂಥ ಪ್ರಯೋಗ ಅಂದರೆ ಹಿಸ್ಟ್ರಿಯಲ್ಲಿ ಯಾರೂ ಈ ಥರ ಮಾಡಿಲ್ಲ ಸರ್. ಅಂಥ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ ನಂತರ ಇವತ್ತು ವೀಡಿಯೋ ಮತ್ತು ಡಾಟಾ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಸರ್ ವಿತ್ ರಿಪೋರ್ಟ್ಸ್. ಏನು ಮಾಡಿದ್ದೆ ಅಂದರೆ ಸ್ವಲ್ಪ ಜನಕ್ಕೆ ಸಬ್ ಕಾನ್ಷಿಯಸ್ ಮೈಂಡ್ ಕೂಡಿಸಿದ್ದೆ ಸರ್. ಕೂಡಿಸಿ ಅವ್ರಿಗೆ ನೀರು ಕುಡಿಸಿದ್ದೆ ಸರ್. ಮುಂಚೆ ರಿಪೋರ್ಟ್ ಮಾಡಿಸಿದ್ವಿ ಫಸ್ಟ್ ಎಲ್ಲ. ಸೊ ನಾರ್ಮಲಾಗಿ ರಿಪೋರ್ಟ್ ಬಂದಿತ್ತು. ಮತ್ತೆ ಅರ್ಧ ಗಂಟೆ ಆದಮೇಲೆ ಸರ್ ಅವ್ರನ್ನ ಸಬ್ ಕಾನ್ಷಿಯಸ್ ಮೈಂಡ್ ಲೆವೆಲ್ ಕರ್ಕೊಂಡೋಗಿ ಆ ನೀರಿಗೆ ಈ ಸಲ ಏನು ಹೇಳಿದ್ವಿ ಗೊತ್ತಾ, ಈಗ ಹೇಗೆ ಮೆಣಸಿಕಾಯಿ ಚಾಕ್ಲೇಟ್ ಅದನ್ನೆಲ್ಲ ಆ ನೀರನ್ನು ಆಲ್ಕೋಹಾಲ್ ಅಂತ ತೋರಿಸ್ತಿದೆ ಸರ್ ಅವ್ರಿಗೆ. ಅದು ತಂಪು ಫೀಲ್ ಮಾಡಿಸಿದೆ, ಆ ಸೋಡಾ ಹಾಕ್ದಂಗೆ ಸ್ಮೆಲ್ ಮಾಡಿದೆ, ಶಬ್ದ ಕೊಡಿಸಿದೆ, ಆ ಸ್ಮೆಲ್ ಹಿಡಿದೆ ಸರ್ ಅವ್ರ ಮುಂದೆ. ಸೊ ಅವ್ರಿಗೆ ಸಬ್ ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡ್ತು ಅದು ಕುಡಿದಿದ್ದು ನೀರು, ಅವ್ರು ಕುಡಿತಾರೋದು ನೀರಲ್ಲ, ಕುಡಿತಾರೋದು ಆಲ್ಕೋಹಾಲ್ ಅಂತ ಹೇಳ್ಕೊಂಡ್ರು ಅವ್ರ ಮನಸ್ಸಿಗೆ ಸರ್. ಸೊ ಅರ್ಧ ಗಂಟೆ ಕುಡಿದ್ರು, ಎಂಜಾಯ್ ಮಾಡಿದ್ರು ಟ್ರಾನ್ಸ್ ಸ್ಟೇಟಲ್ಲಿ. ಅದಾದಮೇಲೆ 2 ಅವರ್ ಆದಮೇಲೆ ಮತ್ತೆ ಲ್ಯಾಬ್ ರಿಪೋರ್ಟದವ್ರು ಬರ್ತಾರೆ ಸರ್. ಆ ಬ್ಲಡ್ ಸಕ್ ಮಾಡ್ತೀವಿ. ಇವತ್ತು ಹೇಳೋಕ್ಕೆ ತುಂಬ ಖುಷಿ ಆಗ್ತದೆ ಈ ಥರ ನಾನು ಮಾಡಿದ್ದು. ಐ ವಿಲ್ ಗಿವ್ ದ ರಿಪೋರ್ಟ್ ಆಲ್ಸೋ ಟು ಯು ಸರ್. ಆ ರಿಪೋರ್ಟ್ ಒಳಗೆ ಬಂದಿತ್ತು ಆ ಲಿವರ್ ಒಳಗೆ ಆಲ್ಕೋಹಾಲ್ ಕಂಟೆಂಟ್ ಇತ್ತು ಅಂತ ಹೇಳಿ ಸರ್ ನೋಡಿ ಕುಡ್ದಿದ್ದು ನೀರು, ಬಟ್ ಬಂದಿದ್ದು ನೀರೇನು ಬರಬೇಕಲ್ಲ. ಲ್ಯಾಬ್ ರಿಪೋರ್ಟ್ದಾಗ ಸುಳ್ಳು ಕೊಡ್ತಾರೆ, ಹಾಗಾದ್ರೆ ಅವ್ರ ಮೇಲೆ ಕೇಸ್ ಹಾಕೋದಾಗತ್ತಲ್ಲ ಸರ್. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಅಂದರೆ ನಿಮ್ಮ ಮನಸ್ಸು ಏನು ಹೇಳುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ಬಿಲೀವ್ ಮಾಡುತ್ತೆ ಮತ್ತು ಅದನ್ನು ಮಾಡುತ್ತೆ. ಹೌದು. ಸಬ್ ಕಾನ್ಷಿಯಸ್ ಮೈಂಡ್ಗೆ ಒಂದೇ ಫಾರ್ಮುಲಾ ಗೊತ್ತಿದೆ ಸರ್, ಆಸ್ಕ್, ಬಿಲೀವ್ ಆ್ಯಂಡ್ ರಿಸೀವ್. ಕೇಳಬೇಕು, ಅದ್ರ ಮೇಲೆ ನಂಬಿಕೆ ಇಡಬೇಕು, ಬರುತ್ತೆ ಸರ್, ರಿಸೀವ್ ಆಗುತ್ತೆ. ನಂಗೆ ತುಂಬ ಜನ 6 ತಿಂಗಳಲ್ಲಿ ನಿಮ್ಮ ಸ್ಟುಡಿಯೋಗೆ ಹೋಗಿ ಮಾತಾಡಿ ಅಂತ ಭಾಳ ಜನ ನನ್ನ ಫ್ರೆಂಡ್ಸ್ ಹೇಳಿದರು. ನಾನು ನಂಬಿಕೆ ಇಟ್ಟಿದ್ದೆ ಸರ್ ಕಡೆ ಒಂದು ಸರಿ ಬರುತ್ತೆ ನಮಗೂ. ಸೊ ಆ್ಯಂಡ್ ದಿಸ್ ಇಸ್ ಹ್ಯಾಪನ್ ಟುಡೇ. ಎಸ್ ಸ್ನೇಹಿತರೆ, ಇದು ಡಾಕ್ಟರ್ ಮಲ್ಲಿಕಾರ್ಜುನ್ ಕರ್ಜಿಮಠ ಅವರೊಂದಿಗಿನ ಮತ್ತೊಂದು ಸಂಚಿಕೆ. ಇದರಲ್ಲಿ ನಾವು ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅದ್ರ ಬಗ್ಗೆ ಮಾತಾಡಿದ್ವಿ. ಸೊ ಕೇವಲ ಮಾತಾಡೋದಲ್ಲ, ಅದನ್ನು ಮಾಡಿ ಕೂಡ ತೋರಿಸಿದ್ವಿ. ಮತ್ತು ಇದನ್ನು ಬಳಸ್ಕೊಂಡು ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡದ್ದು ಒಳ್ಳೆಯ ಕೆಲಸಗಳು, ನಿಮ್ಮ ಮದುವೆ, ನಿಮ್ಮ ಜಾಬು, ನಿಮ್ಮ ಸಕ್ಸಸ್ಸು, ನಿಮ್ಮ ಕರಿಯರು, ನಿಮ್ಮ ಲೈಫ್ ಸ್ಪ್ಯಾನು, ರೋಗಗಳಿಂದ ಹೊರಗಡೆ ಬರುವಂಥದ್ದು, ಆರೋಗ್ಯವಂತ ಜೀವನ ನಡೆಸುವಂಥದ್ದು ಎಲ್ಲವನ್ನು ಕೂಡ ಮಾಡ್ಕೊಳ್ಬಹುದು ಸರ್. ಅದಕ್ಕೆ ವಿಡಿಯೋ ವರ್ಕ್ಶಾಪ್ಸ್ ತುಂಬ ಚೆನ್ನಾಗಿ ಟ್ರೈನರ್ಸ್ ಅಂತೇಳಿ ಇದನ್ನು ಟ್ರೈನರ್ಸ್ ಕೂಡ ಮಾಡ್ಬೋದು ಸರ್. ನಾವು ಒಬ್ಬನೇ ಅಲ್ಲ. ಅಂದರೆ ಇದನ್ನು ಕಲಿಯುವಂಥ ಆಸಕ್ತಿ, ಅಂದರೆ ಟ್ರೈನ್ ಮಾಡೋಕ್ಕೆ ಕಲಿಬೇಕು ಅಂತಂದ್ರು ಕೂಡ ಅದನ್ನು ಬರೀ ಇಲ್ಲ ನಮ್ಮ ಮನೇಲಿ ನನಗೆ ಹೀಲ್ ಮಾಡ್ಕೋಬೇಕು ಇದನ್ನು ರೀಚ್ ಆಗಿ. ಸೊ ವಿ ಡೂ ಕೌನ್ಸಿಲಿಂಗ್, ವಿ ಡೂ ಹೀಲಿಂಗ್, ವಿ ಡೂ ಹಿಪ್ನೋಥೆರಪಿ, ವಿ ಡೂ ಪಾಸ್ಟ್ ಲೈಫ್ ಥೆರಪಿ. ಈ ಸಬ್ ಕಾನ್ಷಿಯಸ್ ಮೈಂಡ್ ಇಸ್ ಗೇಟ್ ವೇ ಟು ಎಂಟ್ರಿ ಆಲ್ ದಿಸ್ ಥಿಂಗ್ಸ್ ಸರ್. ಓಕೆ. ಅಂದರೆ ಸಬ್ ಕಾನ್ಷಿಯಸ್ ಮೈಂಡು ಈ ಎಲ್ಲ ದ್ವಾರ ಬಾಕ್ಲ ಸರ್ ಒಳಗಡೆ ಹೋಗೋಕ್ಕೆ, ಇವಕ್ಕೆಲ್ಲ ಮುಂದಿನದಕ್ಕೆ. ಸೊ ಇದು ಈ ಥರ ಡೆಮೋ. ಎಸ್. ಸೊ ಸ್ನೇಹಿತರೆ, ಹಾಗೆ ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಕರ್ಜಿಮಠ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಇದನ್ನು ಕಲಿಬೇಕು ಮತ್ತು ಇದನ್ನು ಅಳವಡಿಸ್ಕೊಳ್ಬೇಕು ಅನ್ನೋರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದನ್ನು ನಾನು ಕಲಿಯೋದಲ್ಲದೆ ನಾನೊಬ್ಬ ಟ್ರೈನರ್ ಆಗಬೇಕು,
ಕಲಿತು ನಾನು ಬೇರೆಯವ್ರಿಗೆ ಕಲಿಸ್ಬೇಕು ಅನ್ನೋರು ಕೂಡ ಇದನ್ನು ನೀವು ನಿಮ್ಮ ಪರ್ಸ್ನಲ್ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕೆ ಅದನ್ನು ಯೂಸ್ ಮಾಡ್ಕೋಬೋದು. ನಿಮ್ಮ ಪರ್ಸ್ನಲ್ ಸಮಸ್ಯೆಗಳಲ್ಲಿ ಇಡೀ ಸಮಾಜದ ಸಮಸ್ಯೆಗಳನ್ನ ಅಥವಾ ಕುಂದು ಕೊರತೆಗಳನ್ನ ಅದರಿಂದ ಅವ್ರನ್ನ ಹೊರಗಡೆ ತರಬೇಕು ಅನ್ನೋರು ಕೂಡ ಇದನ್ನು ಕಲಿಬಹುದು ಅಂತ ಹೇಳ್ತಾ, ಸೊ ಅದರ ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ಮಲ್ಲಿಕಾರ್ಜುನ್ ಕರ್ಜಿಮಠ್ ಗುರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಧನ್ಯವಾದ ನಮ್ಮ ಜೊತೆಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ಸ್. ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ಮೂಲಕ ನಮ್ಮ ಜನರಿಗೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಒಂದು ಆಶಯ. ಸೊ ಸ್ನೇಹಿತರೆ, ಹಾಗಾದರೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಕಾನ್ಷಿಯಸ್ ಮೈಂಡನ್ನು ನೀವು ಯೂಸ್ ಮಾಡಿದರೆ, ನಿಮ್ಗೆ ಅದರಿಂದ ಫಲ ಕೊಟ್ಟಿದ್ರೆ ಅದನ್ನು ಕೂಡ ದಯವಿಟ್ಟು ತಿಳಿಸಿ. ಅಥವಾ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳು ಅಥವಾ ಅನುಮಾನಗಳಿದ್ದರೆ ಅದನ್ನು ಕೂಡ ದಯವಿಟ್ಟು ತಿಳಿಸಿ. ಮುಂದಿನ ದಿನಗಳಲ್ಲಿ ಮತ್ತೊಂದಷ್ಟು ಸಲ ನಾವು ಡಾಕ್ಟರ್ ಮಲ್ಲಿಕಾರ್ಜುನ್ ಕರ್ಜಿಮಠ್ ಅವ್ರ ಜೊತೆಗೆ ಮಾತಾಡ್ಬೋದು. ಸೊ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ. ನಮಸ್ಕಾರ.